ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಸಂವೇದನೆ, ಭಾವರೂಪಣ ಮತ್ತು ಪ್ರತ್ಯಕ್ಷಾನುಭವಗಳ ಕುರಿತು ತಿಳ್ಕೊಂಡಿದ್ದೀರಿ. ಇನ್ನು ಮುಂದುವರಿದ ಭಾಗವಾಗಿ ಚಿಂತನೆ ಅಥವಾ ಆಲೋಚನೆ, ಚಿಂತನೆ ಅಥವಾ ಆಲೋಚನೆ. ಈ ಚಿಂತನೆ ಅಥವಾ ಆಲೋಚನೆಗೆ ಇಂಗ್ಲಿಷ್ನಲ್ಲಿ ಥಿಂಕಿಂಗ್ ಅಂತ ಕೂಡ ಹೇಳ್ತಾರೆ. ಚಿಂತನೆ, ಆಲೋಚನೆ, ಥಿಂಕಿಂಗ್, ಥಿಂಕಿಂಗ್. ಈ ಆಲೋಚನೆಯು ಮಾನವನ ಮಾನಸಿಕ ಪ್ರಕ್ರಿಯೆಯ ಒಂದು ಪ್ರಮುಖ ಅಂಶವಾಗಿದೆ. ಈ ಆಲೋಚನೆ ಅಥವಾ ಥಿಂಕಿಂಗ್ ಅನ್ನೋದು ಮಾನವನ ಆಲೋಚನೆಯ ಒಂದು ಮಾನಸಿಕ ಕ್ರಿಯೆ ಎಂಬುದು ಕೂಡ ಹೇಳುತ್ತೆ. ಅದು ವ್ಯಕ್ತಿ ಪ್ರಗತಿ ಹೊಂದಲು ಸಹಾಯಕವಾಗಿದೆ ಎಂಬುದು ಕೂಡ ಹೇಳುತ್ತೆ. ಈ ಆಲೋಚನೆಯಿಂದಲೇ ವ್ಯಕ್ತಿ ಏನಾಗಿದ್ದಾನೆ ಅಂತ ಹೇಳಿದ್ರೆ ಅಭಿವೃದ್ಧಿಯನ್ನ ಹೊಂದಿದ್ದಾನೆ. ಈ ವ್ಯಕ್ತಿ ಏನಾಗಿದ್ದಾನೆ ಅಭಿವೃದ್ಧಿ. ನಾವು ಹೇಳ್ತೇವೆ ಮಾನವನಿಗೆ ಯೋಚನಾ ಶಕ್ತಿ ಇದೆ, ಮಾನವನಿಗೆ ಏನಿದೆ ಯೋಚನಾ ಶಕ್ತಿ ಇದೆ. ಆದ್ದರಿಂದಲೇ ಆತ ಇದು ಜಗತ್ತಿನ ಎಲ್ಲಾ ಪ್ರಾಣಿಗಳಲ್ಲಿ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡಿದ್ದಾನೆ ಎಂಬುದು ಕೂಡ ನಾವು ತಿಳ್ಕೊಂಡ್ವಿ. ನಾವು ಹೇಗೆ ಯೋಚನೆ ಮಾಡುತ್ತೇವೆಯೋ ಹಾಗೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಕೂಡ ಹೇಳುತ್ತೆ. ನಾವು ವ್ಯಕ್ತಿ ಹೇಗೆ ಯೋಚನೆ ಮಾಡುತ್ತೇವೆಯೋ ಹಾಗೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಾವು ಏನನ್ನಾದರೂ ಮಾಡಬೇಕೆಂದರೆ ಮೊದಲು ಯೋಚನೆ, ನಂತರ ಯೋಜನೆಯನ್ನ ಮಾಡ್ತೇವೆ. ಮೊದಲು ಯೋಚನೆ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಮೊದಲು ಯೋಚನೆಯನ್ನ ಮಾಡ್ತೇವೆ, ವಿಚಾರಿಸ್ತೇವೆ. ಹೌದು, ಸರಿನೋ ತಪ್ಪು, ಒಳ್ಳೆಯದೋ ಕೆಟ್ಟದ್ದು, ಯಾವುದಾದ್ರೂ ಕೂಡ ಒಂದು ಯೋಚನೆಯನ್ನ ಮಾಡ್ತೇವೆ. ಕೆಲಸವನ್ನು ಮಾಡುವಾಗ ಏನ್ ಮಾಡ್ತೇವೆ, ಒಂದು ಯೋಜನೆಯನ್ನ ಇಟ್ಕೊಳ್ತೇವೆ. ಅನಂತರ ಅದನ್ನ ಕಾರ್ಯಾಚರಣೆಯನ್ನ ಮಾಡಬೇಕಾಗ್ತದೆ ಅಂತ ಕೂಡ ಹೇಳುತ್ತೆ. ವ್ಯಕ್ತಿ ಮಾಡುವಂತಹ ಯಾವುದೇ ವ್ಯಕ್ತಿ ಅಥವಾ ಮನುಷ್ಯ ಮಾಡುವಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆಯು ಆತನ ಯೋಚನೆಯನ್ನ ಅಥವಾ ಆತನ ಮಾನಸಿಕ ಯೋಚನೆಯನ್ನ ಅವಲಂಬಿಸಿದೆ ಎಂದು ಕೂಡ ಹೇಳುತ್ತೆ. ಅಂದ್ರೆ ಈ ಯೋಜನೆಗಳು ಏನಾಗಿವೆ ಹೇಳಿದ್ರೆ ಆಲೋಚನೆ ಮಾನವನ ಮಾನಸಿಕತೆಯನ್ನ ಅವಲಂಬಿಸಿದೆ ಎಂದು ಕೂಡ ಹೇಳುತ್ತೆ. ಇಂದಿನ ಪ್ರಗತಿಗೆ, ಸಾಧನೆಗೆ ಆತನ ಚಿಂತನೆಗಳೇ ಕಾರಣವಾಗಿದೆ ಎಂದು ಕೂಡ ಹೇಳುತ್ತೆ. ಮಾನವನ ಇಂದಿನ ಪ್ರಗತಿಗೆ ಮತ್ತು ಸಾಧನೆಗೆ ಆತನ ಚಿಂತನೆಗಳೇ ಏನಾಗಿವೆ ಕಾರಣವಾಗಿವೆ. ಹಾಗಾಗಿ ಮಾನವನ ಚಿಂತನೆಗಳು ಅದ್ವಿತೀಯವಾಗಿವೆ. ಮಾನವನ ಚಿಂತನೆಗಳು ಏನಾಗಿವೆ ಅದ್ವಿತೀಯವಾಗಿವೆ ಎಂದು ಕೂಡ ಹೇಳಬಹುದು. ಇನ್ನು ನಾವು ನೋಡ್ಬೇಕಾದ್ರೆ ನೆಕ್ಸ್ಟ್ ಈಗೆಲ್ಲ ನಾನು ಮಾತನಾಡಿದೆ ಚಿಂತನೆ ಅಂದ್ರೆ ಏನು, ಚಿಂತನೆ ಹೇಗೆ ಮಾನವನ ಮೇಲೆ ಪ್ರಭಾವ ಅಂದ್ರೆ ನಮ್ಮ ಮಾನಸಿಕ ಪ್ರಕ್ರಿಯೆ ಆಗಿದೆ ಕೂಡ ಹೇಳಿದೆ. ಹಾಗಾದ್ರೆ ಚಿಂತನೆಯ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಥಿಂಕಿಂಗ್ ಅಂತ ಬರ್ತದೆ. ಚಿಂತನೆಯ ಪರಿಕಲ್ಪನೆ, ಚಿಂತನೆಯ ಪರಿಕಲ್ಪನೆ, ಚಿಂತನೆಯ ಪರಿಕಲ್ಪನೆ. ಚಿಂತನೆಗೆ, ಈ ಚಿಂತನೆ ಅಥವಾ ಆಲೋಚನೆಗೆ ಆಂಗ್ಲ ಭಾಷೆಯಲ್ಲಿ ಥಿಂಕಿಂಗ್ ಅಂತ ಕೂಡ ಹೇಳುತ್ತೆ. ಆಲೋಚನೆಗೆ ಅಥವಾ ವಿಚಾರ ಮಾಡುವುದು ಕೂಡ ನಾವು ಕಾಮನ್ ಆಗಿ ಹೇಳ್ತೇವೆ. ಥಿಂಕಿಂಗ್ ಎಂದರೆ ಯೋಚನೆ, ಆಲೋಚನೆ ಎಂದು ಕೂಡ ಹೇಳಲಾಗ್ತದೆ. ಇಲ್ಲಿ ಕಾಮನ್ ಆಗಿ ನಾವು ಚಿಂತನೆ ಅನ್ಕೊಂಡು ಹೇಳಿದ್ರೆ ವ್ಯಕ್ತಿ ವ್ಯವಸ್ಥಿತವಾಗಿ ಮತ್ತು ತರ್ಕಬದ್ಧವಾಗಿ, ವ್ಯಕ್ತಿ ವ್ಯವಸ್ಥಿತವಾಗಿ ಮತ್ತು ತರ್ಕಬದ್ಧವಾಗಿ ಆಲೋಚಿಸುವಂತಹ ಒಂದು ಮಾನಸಿಕ ಪ್ರಕ್ರಿಯೆಯನ್ನ ಏನಂತಂದ್ರೆ ಚಿಂತನೆ ಅನ್ಕೊಂಡು ಕೂಡ ಕರೀತೇವೆ. ವ್ಯಕ್ತಿ ಮಾನಸಿಕವಾಗಿ ಮತ್ತು ತಾರ್ಕಿಕವಾಗಿ ಆಲೋಚಿಸುವ ಒಂದು ಮಾನಸಿಕ ಪ್ರಕ್ರಿಯೆ, ಆಲೋಚಿಸುವಂತಹ ಒಂದು ಮಾನಸಿಕ ಪ್ರಕ್ರಿಯೆಯನ್ನ ಚಿಂತನೆ ಅನ್ಕೊಂಡು ಕೂಡ ಹೇಳಬಹುದು. ಒಂದು ನಿರ್ದಿಷ್ಟ ವಿಷಯವನ್ನ ವಿವಿಧ ದೃಷ್ಟಿಕೋನಗಳಿಂದ ವಿಚಾರಿಸಿ, ಹಲವಾರು ಪರಿಶೀಲಿಸಿ ನಿರ್ಣಯಿಸುವಂತಹ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ, ಚಿಂತನೆಯನ್ನು ನಿರ್ಣಯಿಸುವ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಏನಂತ ಹೇಳುತ್ತದೆ, ಚಿಂತನೆಯನ್ನು ಕೂಡ ಹೇಳುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಚಿಂತನೆ ಅಂದ್ರೆ ವ್ಯಕ್ತಿ ವ್ಯವಸ್ಥಿತವಾಗಿ ಮತ್ತು ತರ್ಕಬದ್ಧವಾಗಿ ಆಲೋಚಿಸುವಂತಹ ಒಂದು ಮಾನಸಿಕ ಪ್ರಕ್ರಿಯೆ ಅಂತ ಕೂಡ ಹೇಳಿದೆ. ಇನ್ನು ಮೋಸಿನಿಯವರು ಆಲೋಚನೆಗಳು ಏನಾಗಿವೆ, ಸಮಸ್ಯಾ ಪರಿಹಾರದ ಪ್ರಕ್ರಿಯೆಗಳಾಗಿದ್ದು ಸ್ಪಷ್ಟವಾದ ಕಲ್ಪನೆ ಮತ್ತು ಸಂಕೇತಗಳನ್ನ ಒಳಗೊಂಡಿದೆ. ಈ ಮೋಸಿನಿಯವರ ಪ್ರಕಾರ ಆಲೋಚನೆಗಳು
ಆಲೋಚನೆಯು ಸಮಸ್ಯಾ ಪರಿಹಾರದ ಪ್ರಕ್ರಿಯೆಗಳಾಗಿದ್ದು ಸ್ಪಷ್ಟವಾದ ಕಲ್ಪನೆ ಮತ್ತು ಸಂಕೇತಗಳನ್ನು ಒಳಗೊಂಡಿದೆ. ಸ್ಪಷ್ಟವಾದ ಕಲ್ಪನೆ ಮತ್ತು ಸಂಕೇತಗಳನ್ನು ಒಳಗೊಂಡಿದೆ. ಸಂಕೇತಗಳನ್ನ ಒಳಗೊಂಡಿದೆ ಎಂದು ಕೂಡ ಹೇಳಲಾಗಿದೆ. ಚಿಂತನೆ ಮೇಲಿನ ವ್ಯಾಖ್ಯೆಗಳನ್ನು ನಾವು ಪರಿಶೀಲಿಸಿದಾಗ ಕಾಮನ್ ಆಗಿ ಏನು ತಿಳಿದುಬರುತ್ತದೆ, ಸಂಕೀರ್ಣ ಮತ್ತು ಬೌದ್ಧಿಕ ಪ್ರಕ್ರಿಯೆ, ಬುದ್ಧಿವಂತಿಕೆಯಿಂದ ಮಾಡುವಂತಹ ಒಂದು ಪ್ರಕ್ರಿಯೆಯಾಗಿದ್ದು ಸಮಸ್ಯೆಗೆ ಪರಿಹಾರ ನೀಡುವಂತಹ ಒಂದು ಪ್ರಕ್ರಿಯೆ. ಯಾವುದೇ ಒಂದು ಸಮಸ್ಯೆ ಆಗ್ತಂದ್ರೆ ನಾವು ಮತ್ತು ಏನ್ ಮಾಡ್ತೇವೆ, ಆಲೋಚನೆಯನ್ನ ಮಾಡ್ತೇವೆ, ಆ ಸಮಸ್ಯೆಗೆ ಪರಿಹಾರ ನೀಡುವಂತಹ ಒಂದು ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳುತ್ತೆ. ಇಲ್ಲಿ ಚಿಂತನೆ ಅಂತ ಹೇಳಿ ಏನು ಚಿಂತನೆಯ ಪ್ರಕಾರಗಳನ್ನ ನಾವು ತಿಳ್ಕೊಳ್ಬೇಕು. ಚಿಂತನೆಯ ಪ್ರಕಾರಗಳನ್ನ ತಿಳ್ಕೊಳ್ಬೇಕು. ಚಿಂತನೆಯ ಪ್ರಕಾರಗಳು, ಚಿಂತನೆಯು ವ್ಯಕ್ತಿಯ ಮಾನಸಿಕ ಅಂತರಾಳದಲ್ಲಿ ನಡೆಯುವಂತಹ ಒಂದು ಮಾನಸಿಕ ಕ್ರಿಯೆಯಾಗಿದೆ ಎಂದು ಕೂಡ ಹೇಳಬಹುದು. ಮಾನಸಿಕ ಅಂತರಾಳದಲ್ಲಿ ಅಂದ್ರೆ ಮನಸ್ಸಿನ ಅಂತರಾಳದಲ್ಲಿ ನಡೆಯುವಂತಹ ಒಂದು ಮಾನಸಿಕ ಕ್ರಿಯೆ, ಮನಸ್ಸಿನ ಅಂತರಾಳದಲ್ಲಿ ನಡೆಯುವಂತಹ ಒಂದು ಮಾನಸಿಕ ಕ್ರಿಯೆ ಎಂದು ಕೂಡ ಹೇಳಬಹುದು. ಚಿಂತನಾ ಪ್ರಕ್ರಿಯೆಯು ಸಮಸ್ಯಾ ಪರಿಹಾರ, ವಿವೇಚನೆ, ತೀರ್ಮಾನ ಕೈಗೊಳ್ಳುವಿಕೆ, ಸೃಜನಾತ್ಮಕ ಚಿಂತನೆಗಳೆಂದು 4 ಪ್ರಕಾರವನ್ನ ಹೊಂದಿದೆ. ಚಿಂತನೆಯಲ್ಲಿ 4 ಪ್ರಕಾರ ಇದೆ. ಒಂದು ಸಮಸ್ಯಾ ಪರಿಹಾರ, ಸಮಸ್ಯಾ ಪರಿಹಾರ, ಸಮಸ್ಯಾ ಪರಿಹಾರ ಚಿಂತನೆ. ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಅಂದ್ರೆ ಸಮಸ್ಯೆ, ಪ್ರಾಬ್ಲಮ್ ಅಂದ್ರೆ ಸಮಸ್ಯೆ. ವ್ಯಕ್ತಿಯ ದೈನಂದಿನ ಬದುಕಿನಲ್ಲಿ ಅಥವಾ ಕಾರ್ಯಚಟುವಟಿಕೆಯಲ್ಲಿ ಸಮಸ್ಯಾ ಪರಿಹಾರ ಪ್ರಕ್ರಿಯೆಯು, ಸಮಸ್ಯಾ ಪರಿಹಾರ ಚಿಂತನೆಯು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ. ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೇವೆ. ದಿನನಿತ್ಯ ನಮ್ಮ ಜೀವನದಲ್ಲಿ ಏನ್ ಮಾಡ್ತೇವೆ, ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೇವೆ. ಆ ಸಮಸ್ಯೆ ಪರಿಹಾರವು ಒಂದು ರೀತಿಯ ಆಲೋಚನಾ ಪ್ರಕ್ರಿಯೆಯಾಗಿದೆ ಎಂದು ಕೂಡ ಹೇಳಬಹುದು. ಸಮಸ್ಯೆ ಪರಿಹಾರ ಏನಾಗಿದೆ, ಒಂದು ರೀತಿಯ ಆಲೋಚನಾ ಪ್ರಕ್ರಿಯೆಯಾಗಿದೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನಮ್ಮ ಮನಸ್ಸಿನಲ್ಲೇ ಇರುತ್ತದೆ. ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ನಮ್ಮ ಮನಸ್ಸಿನಲ್ಲಿಯೇ ಇರ್ತದೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಏನಾಗಿರ್ತದೆ, ನಮ್ಮ ಮನಸ್ಸಿನಲ್ಲಿಯೇ ಇರ್ತದೆ ಎಂದು ಕೂಡ ಹೇಳುತ್ತೆ. ಸಮಸ್ಯೆಯ ಗಂಭೀರತೆಯನ್ನು ಅರ್ಥೈಸಿಕೊಂಡು, ಯಾವುದೇ ಸಮಸ್ಯೆ ಕ್ಲಿಷ್ಟಕರವಾಗಿರ್ಬೋದು, ಅದು ಗಂಭೀರವಾಗಿರ್ಬೋದು, ಸಣ್ಣ ಸಮಸ್ಯೆ ಇರ್ಬೋದು. ಕೆಲವೊಂದ್ಸಲ ಏನಾಗ್ತದೆ, ಸಣ್ಣ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಿಗೆ ಪರಿಣಮಿಸ್ತವೆ. ಈ ಸಮಸ್ಯೆಗಳ ಗಂಭೀರತೆಯನ್ನ ಅರ್ಥೈಸಿಕೊಂಡು ಆಲೋಚನೆಯ ಮೂಲಕ ಸೂಕ್ತ ಪರಿಹಾರವನ್ನ ಕೈಗೊಳ್ಳಬಹುದಾಗಿದೆ. ಆಲೋಚನೆಯ ಮೂಲಕ ಏನ್ ಮಾಡಬಹುದಾಗಿದೆ, ಸೂಕ್ತ ಪರಿಹಾರವನ್ನ ಕೈಗೊಳ್ಳಬಹುದಾಗಿದೆ. ಸಮಸ್ಯೆಯ ಗಂಭೀರತೆಯನ್ನ ಅರ್ಥಕೊಳ್ಬೇಕು. ಸಮಸ್ಯೆ ಏನನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಯಾವುದೇ ಸಮಸ್ಯೆ, ಈಗ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ಸಮಸ್ಯೆ, ಅಥವಾ ದಿನನಿತ್ಯ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಒಂದ್ ಕಡೆಗೆ ಸ್ಕೂಲಿಗೆ ಬರ್ಲಿಕ್ಕೆ ಬಸ್ಸಿನ ಸಮಸ್ಯೆ, ಸ್ಕೂಲಿಗೆ ಬಂದ್ರೆ ಸರಿಯಾಗಿ ಪಾಠವನ್ನ ಕೇಳಬೇಕಂದ್ರೆ ಎಲ್ಲೋ ಮಾನಸಿಕ ಆಲೋಚನೆ ಇದೆ, ಅಲ್ಲೂ ಕೂಡ ಸಮಸ್ಯೆ ಕಂಡು ಬರ್ತದೆ. ಈ ಸಮಸ್ಯೆ ಅಂದ್ರೆ ಸಮಸ್ಯಾ ಪರಿಹಾರ ಚಿಂತನೆ ಅಂದ್ರೆ ಏನು ಕೇಳಿದ್ರೆ, ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವುದನ್ನು, ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನ ಸಮಸ್ಯಾ ಪರಿಹಾರ ಚಿಂತನೆ ಎಂದು ಕೂಡ ಕರೆಯುತ್ತದೆ. ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನ ಏನಾಗುತ್ತದೆ, ಸಮಸ್ಯಾ ಪರಿಹಾರ ಚಿಂತನೆ ಎಂದು ಕೂಡ ಕರೆಯಲಾಗುತ್ತದೆ. ವ್ಯಕ್ತಿ ಕಾರ್ಯನಿರತನಾದಾಗ ಉಂಟಾಗುವ ಅಡೆತಡೆಗಳಿಗೆ ಸಮಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಸಮಸ್ಯೆ ಅಂದ್ರೆ ಏನಪ್ಪ, ಸಮಸ್ಯೆ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ತೇವೆ, ಕಾರ್ಯದ ಕೆಲಸ, ಆ ಕೆಲಸವನ್ನ ಮಾಡುವ ಹಲವಾರು ಅಡೆತಡೆಗಳು ಉಂಟಾಗುತ್ತವೆ. ಈ ಅಡೆತಡೆಗಳಲ್ಲಿ ಸಮಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ.
ಈ ಅಡೆತಡೆಗಳನ್ನು ಏನಂತ ಕರೆಯಲಾಗ್ತದೆ? ಸಮಸ್ಯೆ ಎಂದು ಕೂಡ ಕರೆಯಲಾಗ್ತದೆ. ಇಲ್ಲಿ ಸಮಸ್ಯೆ ಪರಿಹಾರದ ಹಂತಗಳು, ಸಮಸ್ಯೆ ಪರಿಹಾರದ ಹಂತಗಳು. ಈ ಸಮಸ್ಯೆ ಪರಿಹಾರದ ಹಂತಗಳು ನೋಡಿ, ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಂದ್ರೆ ಈ ಸಮಸ್ಯೆ ಪರಿಹಾರದ ಹಂತ ಅಂದ್ರೆ ಪರಿಹಾರದ ಬಗೆಹರಿಸುವುದು. ಈ ಸಮಸ್ಯೆ ಪರಿಹಾರದ ಹಂತಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಮಸ್ಯೆಯನ್ನ ಗುರುತಿಸಬೇಕು. ಸಮಸ್ಯೆ ಏನು ಅನ್ನೋದನ್ನ ಗುರುತಿಸಬೇಕು. ಎರಡನೇದಾಗಿ ಸಮಸ್ಯೆಯನ್ನ ಪ್ರತಿನಿಧಿಸುವುದು, ಎದುರಿಸಬೇಕು. ಸಮಸ್ಯೆ ಬಂದ ಕೂಡ ಓಡ್ ಹೋಗೋದಲ್ಲ, ಅದು ಬಹಳ ಸಮಸ್ಯೆ ಇದೆ ನನಗೆ ಬೇಡ ಅನ್ನೋದು. ಸಮಸ್ಯೆನ ಏನ್ ಮಾಡಬೇಕು? ಪ್ರತಿನಿಧಿಸಬೇಕು. ಪ್ರತಿನಿಧಿಸುವುದು ಅಂದ್ರೆ ಎದುರಿಸಬೇಕು. ಮೂರನೇದಾಗಿ ಅದಕ್ಕೆ ಪರಿಹಾರೋಪಾಯಗಳನ್ನ ಗುರುತಿಸಬೇಕು. ಸಮಸ್ಯೆಗೆ ಏನ್ ಮಾಡಬೇಕು? ಪರಿಹಾರೋಪಾಯಗಳನ್ನ ಗುರುತಿಸಬೇಕು. ಎಲ್ಲಾ ಪರಿಹಾರಾಂಶಗಳನ್ನ ಪರಿಶೀಲಿಸುವುದು. ಏನು ಸಮಸ್ಯೆಗೆ ಪರಿಹಾರಾಂಶಗಳನ್ನ ನೋಡಿದ್ವೋ ಅದನ್ನ ಪರಿಶೀಲಿಸುವುದು. ಪರಿಹಾರಾಂಶಗಳನ್ನ ಹುಡುಕಿ ಕಾರ್ಯಗತಗೊಳಿಸುವುದು. ಪರಿಹಾರಾಂಶಗಳನ್ನ ಹುಡುಕಿ ಏನ್ ಮಾಡುವಂಥದ್ದು? ಕಾರ್ಯಗತಗೊಳಿಸುವುದು. ಪರಿಹಾರವನ್ನ ಪುನರ್ ನಿರೂಪಿಸುವುದು. ಪರಿಹಾರವನ್ನ ಏನ್ ಮಾಡುವಂಥದ್ದು? ಪುನರ್ ನಿರೂಪಿಸುವಂಥದ್ದು ಎಂದು ಕೂಡ ಹೇಳಲಾಗಿದೆ. ಇದಿಷ್ಟು ಸಮಸ್ಯೆ ಪರಿಹಾರದ ಹಂತ. ಅಂದ್ರೆ ಸಮಸ್ಯೆ ಪರಿಹಾರ ಚಿಂತನೆಯಲ್ಲಿ ಏನು ಅಂದ್ಕೊಂಡು ಹೇಳಿ, ಸಮಸ್ಯೆ ಪರಿಹಾರ ಚಿಂತನೆ ಅಂದ್ರೆ ಏನು? ವ್ಯಕ್ತಿಯ ದೈನಂದಿನ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ವ್ಯಕ್ತಿಯ ದೈನಂದಿನ ಬದುಕಿನಲ್ಲಿ ಏನಾಗ್ತವೆ? ಹಲವಾರು ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ, ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವುದನ್ನೇ, ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದೇ ಸಮಸ್ಯೆ ಪರಿಹಾರ ಚಿಂತನೆ ಅಂತ ಕೂಡ ಹೇಳಬಹುದು. ಇಲ್ಲಿ ಸಮಸ್ಯೆ ಅಂದ್ರೆ ಏನಪ್ಪ? ಸಮಸ್ಯೆ ಅಂದ್ರೆ ಯಾವುದೇ ಒಂದು ಕಾರ್ಯದಲ್ಲಿ ವ್ಯಕ್ತಿ ನಿರತನಾದಾಗ, ಯಾವುದೇ ಒಂದು ಕಾರ್ಯ ಅಥವಾ ಕೆಲಸದಲ್ಲಿ ವ್ಯಕ್ತಿ ನಿರತನಾದಾಗ ಉಂಟಾಗುವಂತಹ ಅಡೆತಡೆಗಳಿಗೆ ಏನಂತ ಕರೆಯಲಾಗ್ತದೆ? ಸಮಸ್ಯೆ ಎಂದು ಕೂಡ ಹೇಳಲಾಗ್ತದೆ. ಈ ಸಮಸ್ಯೆಗೆ ಅಂದ್ರೆ ನಾವು ಸಮಸ್ಯೆಯ ಗಂಭೀರತೆಯನ್ನ ಅರ್ಥಕೊಳ್ಬೇಕು. ಸಮಸ್ಯೆ ಗಂಭೀರವಾಗಿದೆಯೋ ಕ್ಲಿಷ್ಟಕರವಾಗಿದೆಯೋ ಅನ್ನೋದನ್ನ ತಿಳ್ಕೊಳ್ಬೇಕು. ಈ ಸಮಸ್ಯೆ ಪರಿಹಾರಕ್ಕೆ ಹಂತಗಳಿವೆ. ಈ ಹಂತಗಳು ಹೇಗಿದೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಸಮಸ್ಯೆಯನ್ನ ಗುರುತಿಸುವುದು. ಸಮಸ್ಯೆಯನ್ನ ಏನ್ ಮಾಡುವಂಥದ್ದು? ಗುರುತಿಸುವಂಥದ್ದು. ಎರಡನೇದಾಗಿ ಸಮಸ್ಯೆಯನ್ನ ಪ್ರತಿನಿಧಿಸುವಂಥದ್ದು. ಸಮಸ್ಯೆಯನ್ನ ಎದುರಿಸಬೇಕು, ಪ್ರತಿನಿಧಿಸುವಂಥದ್ದು. ಮೂರನೇದಾಗಿ ಪರಿಹಾರೋಪಾಯಗಳನ್ನ ಕಂಡುಕೊಳ್ಳುವಂಥದ್ದು. ನಾಲ್ಕನೇದಾಗಿ ಪರಿಹಾರಾಂಶಗಳನ್ನು ಹುಡುಕಿ ಕಾರ್ಯಗತಗೊಳಿಸುವುದು. ನಂತರ ಪರಿಹಾರಾಂಶಗಳನ್ನ ಪುನಃ ಪರಿಶೀಲಿಸುವಂಥದ್ದು. ಇನ್ನು ನೆಕ್ಸ್ಟ್ ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳಿವೆ. ಇಲ್ಲಿ ಸಮಸ್ಯೆ ಪರಿಹಾರದ ಮೇಲೆ ಹಲವಾರು ಅಂಶಗಳು ಕೂಡ ಪ್ರಭಾವವನ್ನ ಬೀರ್ತವೆ ಎಂದು ಕೂಡ ಹೇಳುತ್ತೆ. ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಪ್ರಭಾವ ಬೀರುವ ಅಂಶ. ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಒಂದೇದು ಪರಿಣಿತಿ. ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊಟ್ಟ ಮೊದಲನೇದಾಗಿ ಪರಿಣಿತಿ ಎಂದು ಬರ್ತದೆ. ವ್ಯಕ್ತಿಗೆ ಸಮಸ್ಯೆ ಪರಿಹರಿಸುವ ಪರಿಣಿತಿ ಇರಬೇಕು. ವ್ಯಕ್ತಿಗೆ ಏನಾಗಿರಬೇಕು? ಸಮಸ್ಯೆ ಪರಿಹರಿಸುವಂತಹ ಒಂದು ಪರಿಣಿತಿ ಇರಬೇಕು. ಕೆಲವರಿಗೆ ಈ ಪರಿಣಿತಿ ಕರಗತವಾಗಿರುತ್ತದೆ. ನೋಡಿ, ವ್ಯಕ್ತಿಗೆ ಸಮಸ್ಯೆ ಪರಿಹರಿಸುವಂತಹ ಒಂದು ಪರಿಣಿತಿ, ಎಕ್ಸ್ಪರ್ಟ್ ಇರಬೇಕು. ಇದು ನೋಡಿ, ಅನುಭವ ಇದೆ. ಪರಿಣಿತಿ ಅಂದ್ರೆ ಅನುಭವ. ನೋಡ್ರಿ, ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ ಅಥವಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಿರ್ತಾರೆ. ಏನಾದ್ರೂ ಸಮಸ್ಯೆ ಹೇಳಿದಾಗ ತಂದೆ ತಾಯಿಗಳನ್ನ ಕೇಳ್ತಾರೆ, ಅಥವಾ ಶಿಕ್ಷಕರನ್ನ ಕೇಳ್ತಾರೆ, ಅಥವಾ ಹಿರಿಯರನ್ನ ಕೇಳ್ತಾರೆ. ಆ ಸಮಸ್ಯೆಯನ್ನ ಪರಿಹರಿಸುವಂತಹ ಪರಿಣಿತಿ ಯಾರಿಗಿದೆ ಅಂತ ನಾವು ಗುರುತಿಸ್ತೀವಿ. ಆ ಪರಿಣಿತಿ ಇದೆ. ಕೆಲವರಿಗೆ ಏನಾಗಿರ್ತದೆ ಹೇಳಿದ್ರೆ, ಈ ಸಮಸ್ಯೆ ಪರಿಹಾರದ ಪರಿಣಿತಿ ಕಾರ್ಯಗಳು ಏನು ಕರಗತವಾಗಿರ್ತದೆ. ಬಹಳ ಏನ್ ಸಮಸ್ಯೆ ಹೇಳಿದ್ರು ಕೂಡ ಅದಕ್ಕೆ ಬೇಗ ಪರಿಹಾರವನ್ನ ಹುಡುಕಿ ಕೊಡ್ತಾರೆ. ಹಾಗೆ ಶಿಕ್ಷಕರು ಕೂಡ ಹೌದು, ತಂದೆ ತಾಯಿಗಳು ಕೂಡ ಹೌದು, ಊರ ಹಿರಿಯರು ಕೂಡ ಹೌದು, ಸಮಸ್ಯೆಗೆ ಪರಿಹಾರವನ್ನ ಹುಡುಕುವುದರಲ್ಲಿ ಪರಿಣಿತರಾಗಿದ್ದಾರೆ ಕೆಲವರು ಕೂಡ ಹೇಳ್ಬೋದು. ಸಮಸ್ಯೆ ಪರಿಣಿತಿ ಹೊಂದಿರುವಂತಹ ವ್ಯಕ್ತಿಯ ಕೆಲವೊಂದು ಲಕ್ಷಣ ಇದೆ. ಆ ಪರಿಣಿತಿಯನ್ನ ಯಾರು ಹೊಂದಿದಾಗ ಆ ವ್ಯಕ್ತಿಗಳ ಕೆಲವೊಂದು ಲಕ್ಷಣಗಳು ಕೂಡ ನಾವು ಕಂಡು ಬರ್ತದೆ. ಸಮಸ್ಯೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅವರಿಗೆ ಏನ್ ಗೊತ್ತಿರ್ತದೆ? ಸಮಸ್ಯೆ ಪರಿಹರಿಸುವಂತಹ ಪರಿಣಿತರಿಗೆ ಸಮಸ್ಯೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ.
ಇನ್ನು ಸಮಸ್ಯೆಯನ್ನ ಎಲ್ಲಾ ಅಂಶಗಳು ಅವರಿಗೆ ನೆನಪಿರ್ತವೆ. ಸಮಸ್ಯೆಯ ಎಲ್ಲಾ ಅಂಶಗಳು ಕೂಡ ಏನಾಗಿರ್ತವೆ, ನೆನಪಾಗಿರ್ತವೆ. ಸಮಸ್ಯೆ ಪರಿಹಾರ ಪೂರ್ಣ ಮಾನಸಿಕ ಚಿತ್ರಣ ಅವರಿಗಿರ್ತದೆ. ಪರಿಣಾಮಕಾರಿ ವಿಧಾನವನ್ನ ಅನುಸರಿಸ್ತಾರೆ. ಪರಿಣಾಮಕಾರಿ ವಿಧಾನವನ್ನು ಏನ್ ಮಾಡ್ತಾರೆ, ಅನುಸರಿಸ್ತಾರೆ ಅಂತ ಕೂಡ ಹೇಳಬಹುದು. ಇನ್ನು ಎರಡನೇದಾಗಿ ಮನಸ್ಥಿತಿ. ಒಂದು ಪರಿಣತಿ, ಮನಸ್ಥಿತಿ. ಮನಸ್ಥಿತಿ, ಪರಿಣತಿ, ಮನಸ್ಥಿತಿ. ಹಳೆಯ ಸಮಸ್ಯೆಯ ಪರಿಹಾರದ ವಿಧಾನವನ್ನ ಅನುಸರಿಸಿ, ಹಳೆಯ ಸಮಸ್ಯೆಯ ಪರಿಹಾರದ ವಿಧಾನವನ್ನ ಅನುಸರಿಸಿ ಅದೇ ರೀತಿಯ ಹೊಸ ಸಮಸ್ಯೆಯನ್ನ ಪರಿಹರಿಸುವಂತದ್ದೇ ಮನಸ್ಥಿತಿ ಎಂದು ಕೂಡ ಹೇಳುತ್ತೆ. ಮನಸ್ಥಿತಿ ನಮ್ಮ ಕೆಲಸವನ್ನ ಸರಳಗೊಳಿಸ್ತದೆ. ಈ ನಮ್ಮ ಮನಸ್ಥಿತಿ ಏನ್ ಮಾಡುತ್ತೆ, ಕೆಲಸವನ್ನ ಸರಳಗೊಳಿಸ್ತದೆ. ಹಳೆಯ ಪರಿಹಾರದ ವಿಧಾನವನ್ನ ಅನುಸರಿಸಿ. ಏನು ಹಳೆಯ ವಿಧಾನ ಅಂತ ಕೇಳಿದ್ರೆ, ಕೆಲವೊಂದು ಸಮಸ್ಯೆಗಳು ಬಹಳ ವರ್ಷಗಳ ಹಿಂದೆ ಆಗಿದೆ, ಆ ಸಮಸ್ಯೆಗೆ ಅದು ಪರಿಹಾರವನ್ನು ಕಂಡುಕೊಂಡಿರ್ತದೆ. ಅದನ್ನ ಅನುಸರಿಸಿ ಹೊಸ ಸಮಸ್ಯೆಯನ್ನ ಪರಿಹರಿಸುವುದೇ ಮನಸ್ಥಿತಿ. ಹೊಸ ಸಮಸ್ಯೆಯನ್ನ ಪರಿಹರಿಸುವಂತದ್ದು ಏನ್ ಮಾಡುವಂಥದ್ದು ಪರಿಸ್ಥಿತಿ. ಇದು ಸಮಸ್ಯೆಯನ್ನ ಬಗೆಹರಿಸುವುದನ್ನ ಅತ್ಯಂತ ಸರಳಗೊಳಿಸುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಅಂತರ್ದೃಷ್ಟಿ. ಅಂತರ್ದೃಷ್ಟಿ ಸಮಗ್ರ ವಿಜ್ಞಾನದಲ್ಲಿ ಒಂದು ಸಮಸ್ಯೆಯ ವಿವಿಧ ಅಂಶಗಳ ಸಂಬಂಧಗಳನ್ನು ತಕ್ಷಣ ಗ್ರಹಿಸುವುದಕ್ಕೆ, ಸಮಸ್ಯೆಯ ಸಂಬಂಧಗಳನ್ನು ತಕ್ಷಣ ಗ್ರಹಿಸುವುದಕ್ಕೆ ಅಂತರ್ದೃಷ್ಟಿ ಎಂದು ಕೂಡ ಹೇಳುತ್ತೆ. ಏನಂತ ಹೇಳಿದ್ರೆ, ಒಂದು ಸಮಸ್ಯೆಯನ್ನು, ಯಾವುದೇ ಒಂದು ಸಮಸ್ಯೆ ಇದ್ರೆ ಅದನ್ನ ದೀರ್ಘವಾಗಿ ಗಂಭೀರವಾಗಿ ಪರಿಶೀಲಿಸಿದಾಗ, ಒಂದು ಸಮಸ್ಯೆಯನ್ನ ದೀರ್ಘವಾಗಿ ಗಂಭೀರವಾಗಿ ಪರಿಶೀಲಿಸಿದಾಗ ಅಥವಾ ಆಳವಾಗಿ ಪರಿಶೀಲಿಸಿದಾಗ ಏನಾಗ್ತದೆ, ಅದಕ್ಕೆ ಪರಿಹಾರ ತತ್ಕ್ಷಣ ಹೊಳಿತದೆ. ಅದಕ್ಕೆ ಪರಿಹಾರ ಏನಾಗ್ತದೆ, ತತ್ಕ್ಷಣ ಹೊಳಿತದೆ. ಇದನ್ನ ವಿದ್ಯುತ್ ಬಲ್ಬ್ ಪ್ರಕಾಶಿಸಿದಂತೆ ಹೊಳಿತದೆ ಎಂದು ಕೂಡ ಹೇಳುವುದು. ಇದು ಏನಾಗ್ತದೆ, ಈ ಕಡೆ ತತ್ಕ್ಷಣ ಹೊಳೆಯುವುದಕ್ಕೆ ಏನಂತ ಹೇಳಲಾಗ್ತದೆ, ಅಂತರ್ದೃಷ್ಟಿ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಸೂಕ್ತತೆ. ಸೂಕ್ತತೆ ಸೂಕ್ತತೆ ಇಲ್ಲಿ ಸೂಕ್ತತೆಯಲ್ಲಿ ಏನ್ ಕಂಡು ಬರ್ತದೆ ಹೇಳಿದ್ರೆ, ಸಮಸ್ಯೆ ಪರಿಹಾರದಲ್ಲಿ ಇದೊಂದು ಕಲ್ಪಿತ ಹಂತ. ದೀರ್ಘ ಪರಿಶ್ರಮದ ನಂತರ ಸಮಸ್ಯೆಗೆ ಪರಿಹಾರವಿಲ್ಲವೆಂದು. ಈ ನೋಡಿ, ಒಂದು ಸಮಸ್ಯೆಯನ್ನು ನಾವು ಬಹಳ ಯೋಚನೆ ಮಾಡ್ತೇವೆ. ಆ ಯೋಚನೆ ಮಾಡಿ 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 ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂದ್ಕೊಂಡು ನಾವು ಭಾವಿಸ್ತೇವೆ. ಈ ಸಮಸ್ಯೆಗೆ ಏನಾಗ್ತದೆ, ಪರಿಹಾರನೇ ಇಲ್ಲ ಎಂದು ಭಾವಿಸ್ತೇವೆ. ಈ ಉಂಟಾಗುವ ಮನಸ್ಥಿತಿಯನ್ನ, ಏನು ಪರಿಹಾರ ಇಲ್ಲ ಅಂತ ಉಂಟಾಗುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನ ಸೂಕ್ತತೆ ಎಂದು ಕರಿತೇವೆ. ಅದನ್ನ ಏನು ಸೇರಿರುತ್ತದೆ, ಸೂಕ್ತತೆ ಎಂದು ಕರಿತೇವೆ. ನಂತರದಲ್ಲಿ ತತ್ಕ್ಷಣವೇ, ಕೆಲವೊಂದು ಸಮಯದ ನಂತರ ತತ್ಕ್ಷಣವೇ ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಆ ಸಮಸ್ಯೆಗೆ ಏನಾಗ್ತದೆ, ಪರಿಹಾರ ಸಿಗ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಮುಂದುವರೆದು ಕಾರ್ಯಸ್ಥಿರತೆ. ನೆಕ್ಸ್ಟ್ ಯಾವುದು, ಕಾರ್ಯಸ್ಥಿರತೆ. ಕಾರ್ಯಸ್ಥಿರತೆ ಇಲ್ಲಿ ಸಮಸ್ಯೆ ಪರಿಹಾರಕ್ಕೆ ಕಾರ್ಯಸ್ಥಿರತೆಯು ತಡೆಯೊಡ್ಡಬಹುದು. ಕಾರ್ಯಸ್ಥಿರತೆ ಎಂದರೆ ಒಂದು ವಸ್ತುವಿನ ಹೆಸರು ಅಥವಾ ಪರಿಚಿತ ಕಾರ್ಯವನ್ನು ಕುರಿತು ಚಿಂತಿಸುವುದು. ಇದು ಮನಸ್ಥಿತಿಯನ್ನು ಹೋಲುತ್ತದೆ. ಮಾನಸಿಕ ಸ್ಥಿರತೆಯಿಂದಾಗಿ ಒಂದು ಸಮಸ್ಯೆಗೆ ವಿನೂತನ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವುದು. ಒಂದು ಸಮಸ್ಯೆಗೆ ಏನು ಮಾಡುವಂಥದ್ದು, ವಿನೂತನ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದೇ ಈ ಕಾರ್ಯಸ್ಥಿರತೆ ಎಂದು ಕೂಡ ಹೇಳಬಹುದು. ಇನ್ನು ಚಿಂತನೆ ಏನಂತ ಹೇಳಿದ್ರೆ, ಚಿಂತನೆಯ ಪರಿಕಲ್ಪನೆ ಹೇಳಿದೆ, ಚಿಂತನೆಯ ಪ್ರಕಾರಗಳನ್ನ ಹೇಳಿದೆ. ಚಿಂತನೆಯ ಪ್ರಕಾರಗಳಲ್ಲಿ ಒಂದನೇದಾಗಿ ಹೇಳಿದೆ ಸಮಸ್ಯೆ ಪರಿಹಾರ ಚಿಂತನೆ ಅಂದ್ಕೊಂಡು ಹೇಳಿದೆ. ಸಮಸ್ಯೆ ಅಂದ್ರೆ ಏನು ಅಂದ್ಕೊಂಡು ಕೂಡ ಹೇಳಿದೆ. ಅದ್ರ ಜೊತೆಯಲ್ಲಿ ಸಮಸ್ಯೆ ಪರಿಹಾರದ ಹಂತಗಳನ್ನ ಹೇಳಿದೆ. ಇನ್ನು ಸಮಸ್ಯೆ ಪರಿಹಾರದ ಪ್ರಕಾರಗಳನ್ನು ಕೂಡ ಹೇಳಿದೆ. ಸಮಸ್ಯೆ ಪರಿಹಾರದ ಪ್ರಕಾರಗಳನ್ನ ಹೇಳಿದೆ. ಒಂದನೇದಾಗಿ ಪರಿಣಿತಿ ಅಂದ್ಕೊಂಡು ಹೇಳಿದೆ, ಎರಡನೇದಾಗಿ ಮನಸ್ಥಿತಿ ಅಂದ್ಕೊಂಡು ಹೇಳಿದೆ, ಮೂರನೇದಾಗಿ ಅಂತರ್ದೃಷ್ಟಿ, ನಾಲ್ಕು ಸೂಕ್ತತೆ, ಐದು ಕಾರ್ಯಸ್ಥಿರತೆ ಅಂದ್ಕೊಂಡು ಬರ್ತದೆ. ಕಾರ್ಯ ಸ್ಥಿರತೆ ಅಂದ್ಕೊಂಡು ಕೂಡ ಹೇಳಬಹುದು. ಇನ್ನು ಮುಂದುವರಿದು ವಿವೇಚನೆ. ಎರಡನೇ ಚಿಂತನೆಯ ಪ್ರಕಾರಗಳಲ್ಲಿ ಒಂದನೇದು ಸಮಸ್ಯೆ ಪರಿಹಾರ ಚಿಂತನೆ, ಎರಡನೇದು ವಿವೇಚನೆ.
ವಿವೇಚನೆ ಎಂಬುದು ಕೂಡ ಹೇಳಿದೆ. ಇಲ್ಲಿ ಆಲೋಚನೆಯಲ್ಲಿನ ಮತ್ತೊಂದು ಪ್ರಮುಖ ಅಂಶವೆಂದರೆ ವಿವೇಚನೆ. ಆಲೋಚನೆಯಲ್ಲಿನ ಮತ್ತೊಂದು ಪ್ರಮುಖ ಅಂಶ ಅಂದರೆ ಏನಂತ ವಿವೇಚನೆ ಅಂತ ಬರುತ್ತಾ. ಇದೊಂದು ಸಂಜ್ಞಾತ್ಮಕ ಮಾನಸಿಕ ಪ್ರಕ್ರಿಯೆಯಾಗಿದೆ. ಸಂಜ್ಞಾತ್ಮಕ ಮಾನಸಿಕ ಪ್ರಕ್ರಿಯೆಯಾಗಿದೆ. ತರ್ಕಬದ್ಧವಾದ ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ, ತರ್ಕಬದ್ಧವಾದ ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ ವಿವೇಚನೆ ಎಂಬುದು ಕೂಡ ಕರೆಯುತ್ತೆ. ತರ್ಕಬದ್ಧವಾದ ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ ಏನಂತ ಹೇಳ್ತೇವೆ, ವಿವೇಚನೆ ಎಂಬುದು ಕೂಡ ಕರೆಯುತ್ತೆ. ಇಲ್ಲಿ ವಿವೇಚನೆಯಲ್ಲಿ ಎರಡು ಪ್ರಕಾರ ಇದೆ. ವಿವೇಚನೆಯಲ್ಲಿ ಎರಡು ಪ್ರಕಾರ ಇದೆ. ಒಂದು ದೈನಂದಿನ ವಿವೇಚನೆ, ಎರಡನೇದು ಔಪಚಾರಿಕ ವಿವೇಚನೆ. ದೈನಂದಿನ ವಿವೇಚನೆ ಮತ್ತು ಔಪಚಾರಿಕ ವಿವೇಚನೆ ಎಂಬುದು ಕೂಡ ಬರುತ್ತೆ. ಔಪಚಾರಿಕದಲ್ಲಿ ಅನುಗಮನ, ನಿಗಮನ, ಹೋಲಿಕೆ. ಅನುಗಮನ, ನಿಗಮನ, ಹೋಲಿಕೆ ಇವು ಮೂರು ಪ್ರಕಾರ ಬರ್ತದೆ ಎಂದು ಕೂಡ ಹೇಳಲಾಗಿದೆ. ಇದು ವಿವೇಚನೆಯ ವಿಧಗಳು. ದೈನಂದಿನ ವಿವೇಚನೆ ಕಾಮನ್ ಆಗಿ ಈ ಹೆಸರೇ ಹೇಳಬಾರದು. ದೈನಂದಿನ ವಿವೇಚನೆ ಎವ್ರಿ ಡೇ ರಿಸೋನಿಂಗ್ ಅಂತ ಕೂಡ ಹೇಳಲಾಗಿದೆ. ದೈನಂದಿನ ವಿವೇಚನೆ ಎಂದರೆ ಹೆಸರೇ ಸೂಚಿಸುವಂತೆ ಪ್ರತಿನಿತ್ಯ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಆಲೋಚನೆಯಿದೆ. ದಿನನಿತ್ಯ ಜೀವನದಲ್ಲಿ ಏನು ಸಮಸ್ಯೆಗಳು ಎದುರಾಗುತ್ತವೆಯೋ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಆಲೋಚನೆಯೇ ದೈನಂದಿನ ವಿವೇಚನೆ, ದಿನನಿತ್ಯದ ಜೀವನದಲ್ಲಿ ಆಗುವಂಥದ್ದು. ಇಲ್ಲಿ ಯೋಜನೆ ರೂಪಿಸುವುದು, ಚರ್ಚೆಗಳ ಪರಿಶೀಲನೆ ಇತ್ಯಾದಿಗಳು ಕೂಡ ಬರ್ತದೆ. ಸಮಸ್ಯೆ ಪರಿಹಾರಕ್ಕೆ ಯಾವುದೇ ಮಾಹಿತಿ ನೀಡುವುದಿಲ್ಲ. ದೈನಂದಿನ ವಿವೇಚನೆಯಲ್ಲಿ ಸಮಸ್ಯೆಗೆ ಹಲವಾರು ಪರ್ಯಾಯ ಉತ್ತರಗಳಿದ್ದು ಸಮಸ್ಯೆ ಪರಿಹಾರ ತುಂಬಾ ಸಂಕೀರ್ಣವಾಗಿದೆ ಎಂದು ಕೂಡ ಹೇಳಲಾಗಿದೆ. ಎರಡನೇದಾಗಿ ಔಪಚಾರಿಕ ವಿವೇಚನೆ, ಫಾರ್ಮಲ್ ಥಿಂಕಿಂಗ್. ಸಮಸ್ಯೆ ಪರಿಹಾರಕ್ಕೆ ಅಗತ್ಯವಾದ ಎಲ್ಲಾ ಮಾಹಿತಿಗಳನ್ನು ನೇರವಾಗಿ ಒದಗಿಸಿ ನೇರ ವಿಧಾನವನ್ನು ಅನುಸರಿಸುವಂತಹ ವಿಧಾನಕ್ಕೆ ಔಪಚಾರಿಕ ವಿಧಾನ ಅಂತ ಕೂಡ ಹೇಳುತ್ತೆ. ಇದು ಸಮಸ್ಯೆ ಪರಿಹಾರಕ್ಕೆ ಏನು ಬೇಕಾಗಿದೆಯೋ, ಮಾಹಿತಿಗಳು ಬೇಕಾಗಿದೆಯೋ ಅದನ್ನ ನೇರ ವಿಧಾನವನ್ನ ಅನುಸರಿಸುವುದು. ಅದನ್ನ ಏನ್ ಮಾಡುವಂಥದ್ದು, ನೇರ ವಿಧಾನವನ್ನ ಅನುಸರಿಸುವಂಥದ್ದು ವಿಧಾನಕ್ಕೆ ಔಪಚಾರಿಕ ವಿವೇಚನೆ ಎನ್ನುತ್ತಾರೆ. ಔಪಚಾರಿಕ ವಿವೇಚನೆಯಲ್ಲಿ ಸಮಸ್ಯೆಗೆ ಒಂದೇ ಉತ್ತರ ಇರುತ್ತೆ. ಔಪಚಾರಿಕ ವಿವೇಚನೆಯಲ್ಲಿ ಸಮಸ್ಯೆಗೆ ಏನಾಗಿರ್ತದೆ, ಒಂದೇ ಉತ್ತರ ಇರುತ್ತದೆ ಎಂದು ಕೂಡ ಹೇಳುತ್ತೆ. ಇಲ್ಲಿ ಔಪಚಾರಿಕ ವಿವೇಚನೆಯಲ್ಲಿ ಮೂರು ಪ್ರಕಾರ ಇದೆ: ಅನುಗಮನ, ನಿಗಮನ ಮತ್ತು ಹೋಲಿಕೆ. ಅನುಗಮನ, ನಿಗಮನ ಮತ್ತು ಹೋಲಿಕೆ ಎಂಬುದು ಮೂರು ಪ್ರಕಾರ ಇದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಮೊಟ್ಟ ಮೊದಲನೇದಾಗಿ ಅನುಗಮನ ವಿವೇಚನೆ ಅಂದ್ರೆ ಏನು? ಅನುಗಮನ ವಿವೇಚನೆ ಅಂದ್ರೆ ಏನು ಅಂತ ತಿಳ್ಕೊಂಡು ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯೀಕರಣದತ್ತ ಸಾಗುವಂತಹ ಒಂದು ಆಲೋಚನಾ ವಿಧಾನಕ್ಕೆ ಅನುಗಮನ ವಿವೇಚನೆ ಎಂದು ಕೂಡ ಕರೆಯಲಾಗುತ್ತೆ. ಇದು ಮೂರ್ತದಿಂದ ಅಮೂರ್ತದೆಡೆಗೆ ಸಾಗುವಂತಹ ಒಂದು ಪ್ರಕ್ರಿಯೆ. ಒಂದು ಪ್ರಕ್ರಿಯೆಯಾಗಿದೆ. ಅಂದ್ರೆ ನಿರ್ದಿಷ್ಟದಿಂದ ಸಾಮಾನ್ಯದೆಡೆಗೆ, ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ, ಸುಲಭದಿಂದ ಕಠಿಣದೆಡೆಗೆ ಸಾಗುವಂತಹ ಒಂದು ಪ್ರಕ್ರಿಯೆ ಅನುಗಮನ. ಏನು ಸುಲಭದಿಂದ ಕಠಿಣ, ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ವಿಷಯ. ಉದಾಹರಣೆಗೆ ನಿಮಗೆ ಪಾಠವನ್ನ ಮಾಡುವಾಗ ಉದಾಹರಣೆಯನ್ನು ಕೇಳ್ತಾರೆ. ಇವತ್ತು ಯಾವ ಪಾಠ ಮಾಡಬೇಕನ್ನೋದಕ್ಕಿಂತ ಮೊದಲು ಅದಕ್ಕೆ ಒಂದು ಅಭಿಪ್ರೇರಣೆಯನ್ನು ಕೊಡ್ತಾರೆ. ನೀವು ಈಗಾಗಲೇ ಹರ್ಷವರ್ಧನ ಬಗ್ಗೆ ತಿಳಿದುಕೊಂಡಿದ್ದೀರಿ ಅನ್ಕೊಂಡು ಹೇಳ್ತಾರೆ, ಅಥವಾ ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಂದ್ರೆ ಗುಪ್ತ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ದೊರೆ ಯಾರು ತಿಳಿದುಕೊಂಡೆ ಹೇಳ್ತಾರೆ.
ಉದಾಹರಣೆ. ಆ ಉದಾಹರಣೆಯನ್ನು ಕೊಡ್ತಾ ಹೋದಾಗೆ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರ್ತವೆ, ಗೊತ್ತಿಲ್ಲದ ವಿಚಾರಗಳನ್ನ ಹೇಳ್ತಾರೆ. ಹಾಗಾದ್ರೆ ಇವತ್ತು ಗುಪ್ತರ ದೊರೆಯಾದಂತಹ ಶ್ರೀಗುಪ್ತನ ಬಗ್ಗೆ ಅಭ್ಯಾಸ ಮಾಡುವ ಅಂತ ಹೇಳ್ತಾರೆ, ಹೌದಲ್ಲ? ಈ ರೀತಿಯಾಗಿ ಉದಾಹರಣೆ ಅಂದ್ರೆ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆ ಹೋಗುವಂಥದ್ದು, ಈ ನಿರ್ಣಯಗಳನ್ನು ಕೈಗೊಳ್ಳಲು ಅವಕಾಶವನ್ನ ನೀಡುವುದಿಲ್ಲ ಎಂಬುದು ಕೂಡ ಹೇಳುತ್ತೆ. ಇನ್ನು ನಿಗಮನ ವಿಷಯ, ಇಲ್ಲಿ ನಿಗಮನ ಅಂದ್ರೆ ಸಾಮಾನ್ಯ ನಿಯಮ, ತತ್ವ, ಸೂತ್ರ, ವ್ಯಾಖ್ಯೆಗಳನ್ನ ಹೇಳಿ ನಂತರ ಉದಾಹರಣೆಗಳ ಮೂಲಕ ನಿಯಂತ್ರಿಸಿ, ನಂತರ ಉದಾಹರಣೆಗಳ ಮೂಲಕ ಏನ್ ಮಾಡುವಂಥದ್ದು ಪರಿಹಾರವನ್ನ ಕಂಡುಕೊಳ್ಳುವುದೇ ನಿಗಮನ ವಿವೇಚನೆ ಎಂಬುದು ಕೂಡ ಕರೆಯುತ್ತೆ. ನಿಗಮನ ವಿವೇಚನೆ ಎಂಬುದು ಕೂಡ ಹೇಳಬಹುದು. ಇದು ಅನುಗಮನ ವಿವೇಚನೆಯ ವಿರುದ್ಧವಾಗಿದೆ. ಮೂಲಾಧಾರ ಸರಿಯಾಗಿದ್ದರೆ ತೀರ್ಮಾನವು ಸರಿಯಾಗಿರುತ್ತದೆ. ಮೂಲಾಧಾರ ಸರಿಯಾಗಿದ್ದರೆ ಏನಾಗಿರುತ್ತದೆ? ತೀರ್ಮಾನವು ಸರಿಯಾಗಿರುತ್ತದೆ ಎಂಬುದು ನಿಗಮನ ವಿವೇಚನೆಯ ತಿರುಳಾಗಿದೆ ಎಂಬುದು ಕೂಡ ಹೇಳ್ತಾರೆ. ನಿಗಮನ ವಿವೇಚನೆಯ ತಿರುಳಾಗಿದೆ. ಮೂಲಾಧಾರವು ನಾವು ಕೈಗೊಳ್ಳುವ ತೀರ್ಮಾನದ ಮೇಲೆ ಪ್ರಭಾವ ಬೀರುತ್ತದೆ. ಮೂಲಾಧಾರ ಏನಾಗುತ್ತದೆ? ನಾವು ಕೈಗೊಳ್ಳುವಂತಹ ತೀರ್ಮಾನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂಬುದು ಕೂಡ ಹೇಳುತ್ತೆ. ಇನ್ನು ಹೋಲಿಕೆ ವಿವೇಚನೆಯ ಮತ್ತೊಂದು ವಿಧಾನ ಅಂದರೆ ಹೋಲಿಕೆ. ಆಲೋಚನೆಗಳ ನಡುವೆ ಏನಿದೆ? ಹೋಲಿಕೆ ಇದೆ. ಒಂದು ಸಮಸ್ಯೆಗೆ ಪರಿಹಾರವನ್ನು ಆಧರಿಸಿ ಮತ್ತೊಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯುವುದು. ಹೋಲಿಕೆ ಅಂದ್ರೆ ಏನು ಹೇಳಿದ್ರೆ, ಒಂದು ಸಮಸ್ಯೆಯ ಪರಿಹಾರವನ್ನ ಆಧರಿಸಿ ಮತ್ತೊಂದು ಸಮಸ್ಯೆಯ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದೇ ಹೋಲಿಕೆ ಎಂಬುದು ಕೂಡ ಹೇಳಬಹುದು. ಉದಾಹರಣೆಗೆ ಈಗ ನೋಡಿ, ಆ ಉದಾಹರಣೆ ಇದೆ ನಿಮಗೆ. ಹೋಲಿಕೆ ಹೇಗೆ ಬರ್ತದೆ ನೋಡಿ, ವಿಮಾನ ಅಂದ್ಕೂಡೆ ನಮ್ಗೆ ನೆನಪಾಗುವುದು ಕಳೆದ್ರೆ ಆಕಾಶ. ವಿಮಾನ ಅಂದ್ಕೂಡೆ ನೆನಪಾಗುವುದು ನಮಗೇನು? ಆಕಾಶ. ಬಸ್ಸು ಅಂದ್ಕೂಡೆ ನೆನಪಾಗುವಂಥದ್ದು ರಸ್ತೆ. ಇದು ಹೋಲಿಕೆ. ಇದೇನಿದೆಯಲ್ಲ ಹೋಲಿಕೆ ಎಂಬುದು ಕೂಡ ಹೇಳಲಾಗ್ತದೆ. ಇನ್ನು ತೀರ್ಮಾನ ಕೈಗೊಳ್ಳುವುದು. ನೆಕ್ಸ್ಟ್ ಮೂರನೇದು ತೀರ್ಮಾನ ಕೈಗೊಳ್ಳುವುದು. ತೀರ್ಮಾನ ಕೈಗೊಳ್ಳುವಿಕೆ. ತೀರ್ಮಾನ ಕೈಗೊಳ್ಳುವಿಕೆ. ತೀರ್ಮಾನ ಕೈಗೊಳ್ಳುವಿಕೆ ವ್ಯಕ್ತಿಗೆ ಸಮಸ್ಯೆ ಎದುರಾದಾಗ ಹಲವಾರು ದೃಷ್ಟಿಕೋನಗಳಿಂದ ವಿಚಾರಿಸಿ ಸೂಕ್ತವಾದ ಅಂಶಗಳನ್ನ ಆಯ್ಕೆ ಮಾಡುವುದೇ. ವ್ಯಕ್ತಿಗೆ ಸಮಸ್ಯೆ ಎದುರಾದಾಗ ಹಲವಾರು ದೃಷ್ಟಿಕೋನಗಳಿಂದ ವಿಚಾರಿಸಿ ಅಥವಾ ಸೂಕ್ತವಾದ ಅಂಶಗಳನ್ನ ಆಯ್ಕೆ ಮಾಡಿಕೊಳ್ಳುವುದೇ. ತೀರ್ಮಾನ ಕೈಗೊಳ್ಳುವಿಕೆ ಎಂಬುದು ಕೂಡ ಹೇಳುತ್ತೆ. ಇಲ್ಲಿ ಹಲವು ಪರ್ಯಾಯ ಉತ್ತರಗಳಲ್ಲಿ ಸೂಕ್ತ ಉತ್ತರಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಪರ್ಯಾಯ ಉತ್ತರಗಳಲ್ಲಿ ಏನ್ ಮಾಡುವಂಥದ್ದು? ಸೂಕ್ತ ಉತ್ತರಗಳನ್ನ ಆಯ್ಕೆ ಮಾಡುವುದು. ಕೆಲವು ತೀರ್ಮಾನ ತುಂಬಾ ಕಷ್ಟ ಎನಿಸುತ್ತದೆ, ಏಕೆಂದರೆ ಕೆಲವೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಕಷ್ಟ ಆಗ್ತದೆ. ಕೆಲವೊಂದ್ಸಲ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ನಿರ್ಣಯ ತುಂಬಾ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಅದರ ಪರಿಣಾಮ ಏನೆಂದು ನಮ್ಗೆ ಗೊತ್ತಿರೋದಿಲ್ಲ. ನಾವು ತೀರ್ಮಾನ ತೆಗೆದುಕೊಂಡಾಗ ಅದರ ಪರಿಣಾಮ ಏನಾಗ್ತದೆ ಎಂದು ಗೊತ್ತಿರೋದಿಲ್ಲ. ತೀರ್ಮಾನ ಕೈಗೊಳ್ಳುವಿಕೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳೇನಿದೆ ಹೇಳಿದ್ರೆ, ಒಂದೇದು ನವ್ಯ ಚಿಂತನೆ. ಪರಿಣಾಮಕಾರಿ ಹಾಗೂ ದೃಢ ನಿರ್ಧಾರ ಕೈಗೊಳ್ಳುವಲ್ಲಿ ನವ್ಯ ಚಿಂತನೆ ಸಹಾಯಕಾರಿಯಾಗಿದೆ. ಪರಿಣಾಮಕಾರಿ ಹಾಗೂ ದೃಢ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನವ್ಯ ಚಿಂತನೆ ಸಹಾಯಕಾರಿಯಾಗಿದೆ. ನಮ್ಮ ಹಿಂದಿನ ಅನುಭವದ ಆಧಾರದ ಮೇಲೆ ಏನ್ ಮಾಡಲಾಗ್ತದೆ? ಇದು ರೂಪುಗೊಂಡಿರ್ತದೆ ಎಂಬುದು ಕೂಡ ಹೇಳಬಹುದು. ನವ್ಯ ಚಿಂತನೆ ನಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ ರೂಪುಗೊಂಡಿರ್ತದೆ ಎಂಬುದು ಕೂಡ ಹೇಳಬಹುದು. ಇನ್ನು ಮುಂದುವರಿದು ಎರಡನೇದಾಗಿ ತೀರ್ಮಾನ ಕೈಗೊಳ್ಳುವಿಕೆ. ಇಲ್ಲಿ ತೀರ್ಮಾನ ಕೈಗೊಳ್ಳುವಿಕೆಯಲ್ಲಿ ಏನು ನೋಡಬೇಕು? ತೀರ್ಮಾನ ಕೈಗೊಳ್ಳುವಿಕೆ ಒಂದು ವಿಷಯದ ಲಾಭ ಅಥವಾ ನಷ್ಟಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವ ತೀರ್ಮಾನ ಭಿನ್ನವಾಗಿದೆ. ಒಂದು ವಿಷಯದ ಲಾಭ ಅಥವಾ ನಷ್ಟಕ್ಕೆ ತೆಗೆದುಕೊಳ್ಳುವಂತಹ ತೀರ್ಮಾನ ಭಿನ್ನವಾಗಿದೆ. ಲಾಭ ಇದ್ರೆ
ಇಲ್ಲಿ ನೋಡಿ, ವ್ಯಕ್ತಿ ಲಾಭಕ್ಕೆ ಆದ್ಯತೆ ನೀಡಿದಾಗ ಯಾವುದೇ ಅಪಾಯ ಎದುರಿಸಲು ಸಿದ್ಧನಿರುವುದಿಲ್ಲ. ಲಾಭಕ್ಕೆ ಆದ್ಯತೆಯನ್ನು ನೀಡಿದಾಗ ಯಾವುದೇ ಅಪಾಯವನ್ನು ಎದುರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ಆದರೆ ನಷ್ಟದಲ್ಲಿ ವ್ಯಕ್ತಿ ಅಪಾಯ ಎದುರಿಸಲು ಸಿದ್ಧನಾಗಿರ್ತಾನೆ. ನಷ್ಟದಲ್ಲಿ ವ್ಯಕ್ತಿ ಏನಾಗಿರ್ತಾನೆ? ಅಪಾಯ ಎದುರಿಸಲು ಸಿದ್ಧನಾಗಿರ್ತಾನೆ. ತೀರ್ಮಾನ ಕೈಗೊಳ್ಳುವಿಕೆ ಅಂದ್ರೆ ಏನು ಅಂತ ಕೂಡ ಹೇಳಿದೆ. ಒಂದು ವಿಷಯದ ತೀರ್ಮಾನವನ್ನ ಅಥವಾ ಲಾಭ ಅಥವಾ ನಷ್ಟಕ್ಕೆ ಸಂಬಂಧಿಸಿದಂತೆ, ಒಂದು ವಿಷಯದ ಲಾಭ ಅಥವಾ ನಷ್ಟಕ್ಕೆ ಸಂಬಂಧಿಸಿದಂತೆ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ವ್ಯಕ್ತಿ ಭಿನ್ನವಾಗಿರ್ತಾನೆ. ಲಾಭವನ್ನ ಬಯಸಿದರೆ ಅಪಾಯವನ್ನು ಎದುರಿಸಲಿಕ್ಕೆ ಆತ ಸಿದ್ಧನಿರುವುದಿಲ್ಲ. ಲಾಭವನ್ನು ಬಯಸಿದರೆ ಏನ್ ಮಾಡುವುದಿಲ್ಲ? ಅಪಾಯವನ್ನು ಎದುರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ನಷ್ಟವನ್ನ ಅನುಭವಿಸಿದರೆ ಯಾವುದೇ ಅಪಾಯವನ್ನು ಎದುರಿಸಲಿಕ್ಕೆ ಆತ ಸಿದ್ಧನಾಗಿರ್ತಾನೆ ಅಂತ ಕೂಡ ಹೇಳಬಹುದು. ಇನ್ನು ಬದ್ಧತೆಯ ಹೆಚ್ಚಳ, ಮೂರನೇದಾಗಿ ಯಾವುದು ಬಂತು? ಬದ್ಧತೆಯ ಹೆಚ್ಚಳ. ಬದ್ಧತೆಯ ಹೆಚ್ಚಳ. ಇಲ್ಲಿ ಬದ್ಧತೆಯ ಹೆಚ್ಚಳ ಏನ್ ಬರ್ತದೆ ಹೇಳಿದ್ರೆ, ಬದ್ಧತೆಯು ವ್ಯಕ್ತಿಯ ವ್ಯವಹಾರದಲ್ಲಿ ನಷ್ಟವಾದರೂ ಸಹ ತನ್ನ ತೀರ್ಮಾನಗಳಿಗೆ ಬದ್ಧವಾಗಿರುತ್ತದೆ. ಬದ್ಧತೆ ಅಂದ್ರೆ ಒಂದು ರೀತಿ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. ನೋಡಿ, ಆತ ವ್ಯಾಪಾರ ಇರಲಿ, ಇನ್ಯಾವುದೇ ವ್ಯವಹಾರ ಇರಲಿ, ಆ ವ್ಯವಹಾರದಲ್ಲಿ ನಷ್ಟವಾದರೂ ಕೂಡ ತನ್ನ ಬದ್ಧತೆಗೆ ಏನಾಗಿರ್ತಾನೆ? ಒಗ್ಗಿಕೊಂಡಿರ್ತಾನೆ, ಬದ್ಧವಾಗಿರ್ತಾನೆ. ಸಾಮಾಜಿಕ ಬದ್ಧತೆಯ ಹಿನ್ನೆಲೆಯಲ್ಲಿ ತನ್ನ ತೀರ್ಮಾನದಿಂದ ಹಿಂದೆ ಸರಿಯುವುದಿಲ್ಲ. ಸಾಮಾಜಿಕ ಬದ್ಧತೆಯ ಹಿನ್ನೆಲೆಯಲ್ಲಿ ತನ್ನ ತೀರ್ಮಾನದಿಂದ ಹಿಂದೆ ಸರಿಯುವುದು. ಉದಾಹರಣೆಗೆ ನೋಡಿ, ಸಾಮಾಜಿಕ ಬದ್ಧತೆ ಹಿನ್ನೆಲೆಯಲ್ಲಿ ಕೂಡಲೇ ಉದಾಹರಣೆ ಕೊಡಬೇಕಾಗಿದೆ. ಕೆಲವು ಖಾಸಗಿ ಕಂಪನಿಗಳು ಏನ್ ಮಾಡ್ತೇವೆ ಹೇಳಿದ್ರೆ, ಈಗ ನೋಡಿ, ಕರೋನಾ ಬಂದ ಕೂಡಲೇ ನಾವು ಏನ್ ಮಾಡಿದ್ವಿ? ಸರ್ಕಾರ ಕೇಂದ್ರ ಸರ್ಕಾರ ಏನ್ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲಾ ವಿಮಾನ ಹಾರಾಟವನ್ನು ನಿಲ್ಲಿಸಿದ ಕೂಡಲೇ ಈಗ ಒಂದು 4-5 ತಿಂಗಳು ವಿಮಾನ ಹಾರಾಟ ನಿಂತುಕೊಂಡೆ ಕಂಪನಿಗೆ ಏನಾಯ್ತು? ನಷ್ಟ ಆಯಿತು. ಆದ್ರೂ ಕೂಡ ಕೆಲವೊಂದು ಕಂಪನಿಗಳು ಏನು ಬದ್ಧವಾಗಿ ಏನ್ ಮಾಡುವುದು ಅಂದ್ರೆ, ನಷ್ಟ ಆದ್ರೂ ಕೂಡ ಮತ್ತೆ ವಿಮಾನಯಾನವನ್ನ ಪ್ರಾರಂಭಿಸಿದ್ರು. ಇದು ಬದ್ಧತೆ. ಇದೇನಿದೆಯಲ್ಲ, ಬದ್ಧತೆ ಕೂಡ ಹೇಳಲಾಗಿದೆ. ಇದಿಷ್ಟು ತೀರ್ಮಾನ ಕೈಗೊಳ್ಳುವಿಕೆಯ ಬಗ್ಗೆ ಹೇಳುವುದು. ನವ್ಯ ಚಿಂತನೆ ಅಂದ್ರೆ ಹೊಸ ಚಿಂತನೆ, ತೀರ್ಮಾನ ಕೈಗೊಳ್ಳುವಿಕೆ, ಬದ್ಧತೆಯ ಹೆಚ್ಚಳ ಎಂಬುದು ಕೂಡ ಹೇಳಬಹುದು. ಇನ್ನು ಸೃಜನಾತ್ಮಕ ಚಿಂತನೆ. ಸೃಜನಾತ್ಮಕ ಚಿಂತನೆ ಇಲ್ಲಿ ಸಾಮಾನ್ಯವಾಗಿ ಹೊಸತನವಾಗಿ ಆಲೋಚನೆ ಮಾಡುವುದನ್ನು ಸೃಜನಾತ್ಮಕ ಚಿಂತನೆ ಎಂದು ಕೂಡ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಹೊಸದಾಗಿ ಆಲೋಚನೆಯನ್ನ ಮಾಡುವುದನ್ನ ಸೃಜನಾತ್ಮಕ ಚಿಂತನೆ ಎಂದು ಕೂಡ ಹೇಳ್ತೇವೆ. ಹೊಸದಾಗಿ ಆಲೋಚನೆ ಮಾಡುವುದನ್ನು ಏನು ಕರೀತೇವೆ? ಸೃಜನಾತ್ಮಕ ಚಿಂತನೆ ಎಂದು ಕೂಡ ಹೇಳ್ತೇವೆ. ಇಲ್ಲಿ ವಸ್ತುಗಳ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನ ಕಾಣುವುದನ್ನು, ಅದು ವಸ್ತುಗಳ ಮತ್ತು ವಿಚಾರಗಳ ನಡುವೆ ಹೊಸ ಸಂಬಂಧವನ್ನ ಕಾಣುವುದನ್ನ ಸೃಜನಾತ್ಮಕ ಚಿಂತನೆ ಎಂದು ಕೂಡ ಹೇಳಲಾಗುತ್ತದೆ. ವಿನೂತನ ರೀತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸುವುದು, ತೀರ್ಮಾನ ಕೈಗೊಳ್ಳುವುದು. ವಿನೂತನ ಅಂದ್ರೆ ಹೊಸ ರೀತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವುದು. ಇಲ್ಲಿ ಏನಂದ್ರೆ ಹೊಸ ರೀತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು. ಇಲ್ಲಿ ಮುಖ್ಯವಾಗಿ ಹೊಸದಾಗಿರುವ ಸೃಷ್ಟಿಕರ್ತನಿಗೆ ಈ ಮೊದಲೇ ಅರಿವಿಲ್ಲದ ಯಾವುದೋ ರೀತಿಯ ಉತ್ಪನ್ನ ಅಥವಾ ವಿಚಾರಗಳನ್ನ ಸೃಷ್ಟಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಸೃಜನಾತ್ಮಕ ಚಿಂತನೆ ಎಂದು ಕೂಡ ಹೇಳಲಾಗುತ್ತದೆ. ವ್ಯಕ್ತಿಯ ಸೃಜನಾತ್ಮಕ ಚಿಂತನೆ ಎಂದು ಕೂಡ ಹೇಳಲಾಗುತ್ತದೆ. ಇಲ್ಲಿ ಸೃಜನಾತ್ಮಕ ಚಿಂತನೆಯ ಹಂತಗಳು. ಸೃಜನಾತ್ಮಕ ಚಿಂತನೆಯ ಹಂತಗಳು ಒಂದೇನು? ಸಿದ್ಧತಾ ಹಂತ. ಸಿದ್ಧತಾ ಹಂತ ಇಲ್ಲಿ ಸೃಜನಾತ್ಮಕ ಚಿಂತನೆಯ ಮೊದಲ ಹಂತ ಸಮಸ್ಯೆ ಪರಿಹಾರಕ್ಕೆ ಅಗತ್ಯವಿರುವಂತಹ ಮಾಹಿತಿಗಳನ್ನ ಅಥವಾ ದತ್ತಾಂಶಗಳನ್ನ ಸಂಗ್ರಹಿಸುವುದು.
ದತ್ತಾಂಶಗಳನ್ನ ಅಥವಾ ಮಾಹಿತಿಗಳನ್ನ ಸಂಗ್ರಹಿಸುವುದೇ ಸಿದ್ಧತಾ ಹಂತ. ಸಿದ್ಧತೆಯನ್ನ ಮಾಡಿಕೊಳ್ಳುವುದು, ಸಮಸ್ಯೆ ಪರಿಹಾರಕ್ಕೆ ಬೇಕಾದಂತಹ ಮಾಹಿತಿ ಅಥವಾ ದತ್ತಾಂಶಗಳನ್ನ ಸಂಗ್ರಹಿಸುವುದು ಸಿದ್ಧತಾ ಹಂತವಾಗಿದೆ ಎಂದು ಕೂಡ ಹೇಳಬಹುದು. ಇದು ಪೂರ್ವ ಸಿದ್ಧತೆಯ ಹಂತವಾಗಿದೆ. ಇದೇನಾಗಿದೆ? ಪೂರ್ವ ಸಿದ್ಧತೆಯ ಹಂತ. ಅನೇಕ ವೈಜ್ಞಾನಿಕ ಸಂಶೋಧನೆಗಳ ಅಥವಾ ಸೃಜನಶೀಲ ಸೃಷ್ಟಿಗಳು ಹಲವಾರು ವರ್ಷಗಳ ನಿರಂತರ ಪೂರ್ವ ಸಿದ್ಧತೆಯಾಗಿದೆ ಎಂದು ಕೂಡ ಹೇಳಬಹುದು. ಸಿದ್ಧತಾ ಹಂತ ಅಂದ್ರೆ ಸಾಮಾನ್ಯವಾಗಿ ಏನು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಗೆ ಪರಿಹಾರಕ್ಕೆ ಮೊದಲ ಅಗತ್ಯವಿರುವ ಮಾಹಿತಿಯನ್ನ ಅಥವಾ ದತ್ತಾಂಶಗಳನ್ನ ಸಂಗ್ರಹಿಸುವುದು. ಸಮಸ್ಯೆ ಪರಿಹಾರಕ್ಕೆ ಅಗತ್ಯವಿರುವ ಮಾಹಿತಿ ಅಥವಾ ದತ್ತಾಂಶಗಳನ್ನ ಸಂಗ್ರಹಿಸುವುದಕ್ಕೆ ಸಿದ್ಧತಾ ಹಂತ ಎಂದು ಕೂಡ ಹೇಳಲಾಗ್ತದೆ. ಸಿದ್ಧತಾ ಹಂತ ಎಂದು ಕೂಡ ಹೇಳಲಾಗ್ತದೆ. ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಅಥವಾ ಸೃಜನಶೀಲ ಸೃಷ್ಟಿಗಳು ಹಲವಾರು ವರ್ಷಗಳ ನಿರಂತರ ಪೂರ್ವ ಸಿದ್ಧತೆಯಾಗಿದೆ ಎಂದು ಕೂಡ ಹೇಳಬಹುದು. ಏನಾಗಿದೆ? ಪೂರ್ವ ಸಿದ್ಧತೆಯಾಗಿದೆ ಎಂದು ಕೂಡ ಹೇಳಬಹುದು. ಎರಡನೇದಾಗಿ ಸೂಕ್ತತೆಯ ಹಂತ. ಎರಡನೇದಾಗಿ ಯಾವ ಬರುತ್ತೆ? ಸೂಕ್ತತೆಯ ಹಂತ. ಸೂಕ್ತತೆಯ ಹಂತ. ಸೂಕ್ತತೆಯ ಹಂತ. ಸಮಸ್ಯೆ ಪರಿಹಾರದ ಪ್ರಯತ್ನ ಕೈಬಿಟ್ಟು ವಿರಮಿಸುತ್ತಿರುವಾಗ, ಈಗ ನಾವು ಯಾವುದೇ ಒಂದು ಸಮಸ್ಯೆ ಬಂದಿರುತ್ತೆ, ಆ ಸಮಸ್ಯೆಯನ್ನ ಪರಿಹಾರವನ್ನ ಮಾಡಬೇಕೆಂದು ಯೋಚನೆಯನ್ನ ಮಾಡ್ತೇವೆ, ಯೋಚನೆಯನ್ನ ಕೈ ಬಿಡ್ತೇವೆ, ಸಮಸ್ಯೆಗೆ ಪರಿಹಾರ ಸಿಗದೆ ಕೂಡಲೇ ಸೂಕ್ತ ಮನಸ್ಸುಗಳು ಜಾಗೃತಗೊಂಡು ಮತ್ತೆ ಅದರ ಬಗ್ಗೆ ಯೋಚನೆ ಮಾಡ್ತೇವೆ. ಕೆಲವೊಂದ್ಸಲ ಮನಸ್ಸಿನಲ್ಲಿ ಹೊಳಿತದೆ. ಸೂಕ್ತ ಮನಸ್ಸುಗಳು ಜಾಗೃತಗೊಂಡು ಸಮಸ್ಯೆ ಪರಿಹಾರಕ್ಕೆ ನೆರವಾಗುವುದೇ, ಈ ಸಮಸ್ಯೆ ಪರಿಹಾರಕ್ಕೆ ನೆರವಾಗುವುದೇ ಸಮಸ್ಯೆ ಪರಿಹಾರ ಸೂಕ್ತತೆಯ ಹಂತ ಎಂದು ಕೂಡ ಹೇಳುತ್ತೆ. ವಿಚಾರಗಳು ಸೂಕ್ತವಾಗಿದ್ದು ಜಾಗೃತಗೊಂಡು ಸಮಸ್ಯೆ ಪರಿಹಾರ ಉದ್ಭವಿಸುವುದಕ್ಕೆ ಸಿದ್ಧವಾಗುತ್ತದೆ. ಸಮಸ್ಯೆ ಪರಿಹಾರ ಉದ್ಭವಿಸುವುದಕ್ಕೆ ಏನಾಗ್ತದೆ? ಸಿದ್ಧವಾಗ್ತದೆ ಎಂದು ಕೂಡ ಹೇಳುತ್ತೆ. ಸಮಸ್ಯೆ ಪರಿಹಾರ ಉದ್ಭವಿಸುವುದಕ್ಕೆ ಸಿದ್ಧವಾಗ್ತದೆ. ನೆಕ್ಸ್ಟ್ ಅಂತಃಸ್ಫುರಣೆಯ ಹಂತ. ಅಂತಃಸ್ಫುರಣೆಯ ಹಂತ. ಅಂತಃಸ್ಫುರಣೆಯ ಹಂತ. ಅಂತಃಸ್ಫುರಣೆಯ ಹಂತ. ಅಂತಃಸ್ಫುರಣೆಯ ಹಂತ. ಈ ಹಂತದಲ್ಲಿ ಸಮಸ್ಯೆಯ ಬಗ್ಗೆ ಆಳವಾಗಿ ದೀರ್ಘವಾಗಿ ಮತ್ತು ವೈವಿಧ್ಯಮಯ ದೃಷ್ಟಿಕೋನದಿಂದ ವಿಶ್ಲೇಷಿಸಿದಾಗ ಸಮಸ್ಯೆಗೆ ಪರಿಹಾರ ತಟ್ಟನೆ ಪಡೆಯುತ್ತದೆ. ಸಮಸ್ಯೆಗೆ ಪರಿಹಾರ ಏನಾಗ್ತದೆ? ತಟ್ಟನೆ ಪಡೆಯುತ್ತದೆ. ಇದಕ್ಕೆ ಪ್ರಕಾಶಿಸುವ ಹಂತ ಎಂದು ಕೂಡ ಹೇಳುತ್ತೆ. ಇದಕ್ಕೆ ಏನಂತ ಹೇಳುತ್ತೆ? ಪ್ರಕಾಶಿಸುವ ಹಂತ ಎಂದು ಕೂಡ ಹೇಳುತ್ತೆ. ಅಂದ್ರೆ ಸಮಸ್ಯೆಯ ಬಗ್ಗೆ ಆಳವಾಗಿ, ದೀರ್ಘವಾಗಿ ಮತ್ತು ವೈವಿಧ್ಯಮಯ ದೃಷ್ಟಿಕೋನದಿಂದ ವಿಶ್ಲೇಷಿಸಿದಾಗ ಸಮಸ್ಯೆಗೆ ಪರಿಹಾರ ತಟ್ಟನೆ ಪಡೆಯುತ್ತದೆ ಎಂದು ಕೂಡ ಹೇಳುತ್ತೆ. ಇದನ್ನ ಪ್ರಕಾಶಿಸುವ ಹಂತ ಎಂದು ಕೂಡ ಹೇಳುತ್ತೆ. ಇದನ್ನ ಏನಂತ ಹೇಳುತ್ತೆ? ಪ್ರಕಾಶಿಸುವ ಹಂತ ಎಂದು ಕೂಡ ಹೇಳುತ್ತೆ. ಇನ್ನು ಕೊನೆಯದಾಗಿ ಪರಿಶೀಲನಾ ಹಂತ. ಕೊನೆಯದಾಗಿ ಯಾವುದು? ಪರಿಶೀಲನಾ ಹಂತ. ಪರಿಶೀಲನಾ ಹಂತ. ಪರಿಶೀಲನಾ ಹಂತ. ಇಲ್ಲಿ ಸೃಜನಾತ್ಮಕ ಚಿಂತನೆಯ ಕೊನೆಯ ಹಂತ. ಸೃಜನಾತ್ಮಕ ಚಿಂತನೆಯ ಕೊನೆಯ ಹಂತ ಪರಿಶೀಲನಾ ಹಂತ. ಸೃಜನಾತ್ಮಕ ಚಿಂತನೆಯ ಕೊನೆಯ ಹಂತ. ಈ ಹಂತದಲ್ಲಿ ಸಮಸ್ಯೆಗೆ ಸಿಕ್ಕಿರುವ ಪರಿಹಾರವು ಸೂಕ್ತವಾಗಿದೆಯೋ, ಸಮಸ್ಯೆಗೆ ಸಿಕ್ಕಿರುವಂತಹ ಪರಿಹಾರವು ಸೂಕ್ತವಾಗಿದೆಯೋ ಅಥವಾ ದೋಷಪೂರ್ಣವಾಗಿದೆಯೋ, ಅಥವಾ ಏನಾಗಿದೆ ದೋಷಪೂರ್ಣವಾಗಿದೆಯೋ ಎಂಬುದನ್ನು ಹೊರಗೆ ಹಚ್ಚಿ ಖಾತರಿಪಡಿಸಿಕೊಳ್ಳಲಾಗುವುದು. ಕೆಲವೊಮ್ಮೆ ಪರಿಹಾರಗಳು ತಪ್ಪಾಗಿದ್ದರೆ ಪುನರ್ ಪರಿಶೀಲಿಸಲಾಗ್ತದೆ. ಏನ್ ಮಾಡಲಾಗ್ತದೆ? ಪುನರ್ ಪರಿಶೀಲಿಸಲಾಗ್ತದೆ. ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹೆಚ್ಚು ನಿಖರಗೊಳಿಸಲಾಗ್ತದೆ. ಒಟ್ಟಾರೆ ಜ್ಞಾನದ ಹೆಬ್ಬಾಗಿಲುಗಳಾದಂತಹ ಸಂವೇದನೆ, ಪಂಚೇಂದ್ರಿಯಗಳು ಸಂವೇದನೆ ಉಂಟಾಗಿ ವ್ಯಕ್ತಿ, ವಸ್ತು, ವಿಷಯಗಳನ್ನ ಅರ್ಥೈಸಿಕೊಳ್ಳುವ ಮೂಲಕ ಪ್ರಜ್ಞಾನುಭವದ ಮೂಲಕ ಕೊನೆಗೊಳ್ಳುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ನಾನು ಹೇಳಿದೆ ಚಿಂತನೆ ಅಂದ್ರೆ ಏನು ಅಂದ್ಕೊಂಡು ಕೂಡ ಹೇಳಿದೆ. ಚಿಂತನೆಯ ಪ್ರಕಾರಗಳನ್ನು ಕೂಡ ಪರಿಕಲ್ಪನೆಯನ್ನು ಹೇಳಿದೆ. ಚಿಂತನೆಗೆ ಆಂಗ್ಲ ಭಾಷೆಯಲ್ಲಿ ಥಿಂಕಿಂಗ್ ಅಂದ್ಕೊಂಡು ಕೂಡ ಹೇಳ್ತಾರೆ ಅಂದ್ಕೊಂಡು ಕೂಡ ಹೇಳಿದೆ. ವ್ಯಕ್ತಿ ವ್ಯವಸ್ಥಿತವಾಗಿ ತರ್ಕಬದ್ಧವಾಗಿ ಆಲೋಚಿಸುವಂತಹ ಒಂದು ಮಾನಸಿಕ ಪ್ರಕ್ರಿಯೆ ಎಂಬುದು ಕೂಡ ಹೇಳಿದೆ. ಚಿಂತನೆಯ ಪ್ರಕಾರಗಳಲ್ಲಿ ಮೊದಲನೆಯದಾಗಿ ಹೇಳಿದೆ ಸಮಸ್ಯೆ ಪರಿಹಾರ ಚಿಂತನೆ ಎಂಬುದು ಕೂಡ ಹೇಳಿದೆ. ಸಮಸ್ಯೆ ಪರಿಹಾರ ಚಿಂತನೆ ಎಂಬುದು ಕೂಡ ಎಂದರೆ ಏನು ಅನ್ನೋದು ಕೂಡ ಹೇಳಿದೆ. ದಿನನಿತ್ಯ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು
ಪರಿಹಾರ ಚಿಂತನೆ ಅಂತ ಕೂಡ ಹೇಳಿದೆ. ಸಮಸ್ಯೆ ಪರಿಹಾರದ ಹಂತಗಳು, ಸಮಸ್ಯೆ ಪರಿಹಾರದ ಹಂತಗಳು. ಮೊದಲಾಗಿ ಹೇಳಿದ ಸಮಸ್ಯೆ ಪರಿಹಾರದ ಹಂತಗಳು ಅಂದ್ರೆ ಏನು? ಸಮಸ್ಯೆಯನ್ನು ಗುರುತಿಸುವಂತದ್ದು, ಪ್ರತಿನಿಧಿಸುವಂತದ್ದು, ಪರಿಹಾರ ಉಪಾಯಗಳನ್ನ ಕಂಡುಕೊಳ್ಳುವಂತದ್ದು, ಪರಿಹಾರಾಂಶಗಳನ್ನ ಈ ಪರಿಹಾರ ಉಪಾಯಕ್ಕೆ ಪರಿಹಾರಾಂಶಗಳನ್ನ ಪರಿಶೀಲಿಸುವಂತದ್ದು, ಪರಿಹಾರವನ್ನು ಪುನಃ ಪರಿಶೀಲಿಸುವಂತದ್ದು, ನಿರೂಪಿಸುವುದು ಎಂಬುದು ಕೂಡ ಹೇಳಲಾಗಿದೆ. ಇನ್ನು ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೂಡ ಹೇಳಬೇಕು. ಸಮಸ್ಯೆ ಪರಿಹಾರದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊಟ್ಟ ಮೊದಲನೇದು ಪರಿಣಿತಿ, ಮನಸ್ಥಿತಿ, ಅಂತರ್ದೃಷ್ಟಿ, ಸೂಕ್ತತೆ, ಕಾರ್ಯಸ್ಥಿರತೆ ಎಂಬುದು ಕೂಡ ಹೇಳಬೇಕು. ಇನ್ನು ಚಿಂತನೆಯ ಎರಡನೇ ಪ್ರಕಾರ ವಿವೇಚನೆ. ಚಿಂತನೆಯ ಎರಡನೇ ಪ್ರಕಾರ ವಿವೇಚನೆ. ಈ ವಿವೇಚನೆಯ ಕುರಿತು ಹೇಳಿದೆ. ವಿವೇಚನೆ ಅಂದ್ರೆ ಏನು? ತರ್ಕಬದ್ಧವಾದ ಮತ್ತು ತರ್ಕಬದ್ಧವಾದ ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ, ತರ್ಕಬದ್ಧವಾದ ಅಥವಾ ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ ವಿವೇಚನೆ ಎನ್ನುವರು. ವಿವೇಚನೆ ಅನ್ನೋದು ಕೂಡ ಹೇಳುತ್ತೆ. ಈ ವಿವೇಚನೆಯಲ್ಲಿ ಎರಡು ಪ್ರಕಾರ: ದೈನಂದಿನ ವಿವೇಚನೆ, ಔಪಚಾರಿಕ ವಿವೇಚನೆ. ದೈನಂದಿನ ವಿವೇಚನೆ, ಔಪಚಾರಿಕ ವಿವೇಚನೆ ಎಂಬುದು ಎರಡು ಪ್ರಕಾರವನ್ನ ತಿಳ್ಕೊಳ್ಳಬಹುದು. ದೈನಂದಿನ ವಿವೇಚನೆ ಅಂದರೆ ಏನು ಅಂತ ಕೂಡ ಹೇಳಿದೆ. ದೈನಂದಿನ ವಿವೇಚನೆ ಅಂದರೆ ದಿನನಿತ್ಯ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದೇ ದೈನಂದಿನ ವಿವೇಚನೆ ಎಂಬುದು ಕೂಡ ಹೇಳಿದೆ. ಎರಡನೇದಾಗಿ ಔಪಚಾರಿಕ ವಿವೇಚನೆ. ಔಪಚಾರಿಕ ವಿವೇಚನೆ ಅಂದ್ರೆ ಸಮಸ್ಯೆ ಪರಿಹಾರದ ಅಗತ್ಯವಾದ ಎಲ್ಲಾ ಮಾಹಿತಿಗಳನ್ನ ಒದಗಿಸಿ ನೇರ ವಿಧಾನವನ್ನ ಅನುಸರಿಸುವಂತಹ ವಿಧಾನ. ಇದರಲ್ಲಿ ಮೂರು ಪ್ರಕಾರ: ಅನುಗಮನ, ನಿಗಮನ ಮತ್ತು ಹೋಲಿಕೆ. ಅನುಗಮನ ಮತ್ತು ನಿಗಮನ ಮತ್ತು ಹೋಲಿಕೆ ಎಂಬುದು ಕೂಡ ಬರ್ತದೆ ಎಂಬುದು ಕೂಡ ಹೇಳಿದೆ. ನಂತರ ಕೊನೆಯದಾಗಿ ತೀರ್ಮಾನ ಕೈಗೊಳ್ಳುವಿಕೆ ಅಂತ ಹೇಳಿದೆ. ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೂಡ ಹೇಳಿದೆ. ತೀರ್ಮಾನ ಕೈಗೊಳ್ಳುವ ನಮ್ಯ ಚಿಂತನೆ ಎಂಬುದು ಬರ್ತದೆ. ಅದರ ಜೊತೆಗೆ ತೀರ್ಮಾನ ಕೈಗೊಳ್ಳುವಿಕೆಯ ಚೌಕಟ್ಟು, ಬದ್ಧತೆಯ ಹೆಚ್ಚಳ. ಕೊನೆಯದಾಗಿ ಸೃಜನಾತ್ಮಕ ಚಿಂತನೆ ಅಂದರೆ ಏನು ಅಂತ ಕೂಡ ಹೇಳಿದೆ. ಏನಾದರೂ ಸಾಮಾನ್ಯವಾಗಿ ಹೊಸತನವಾಗಿ ಆಲೋಚನೆ ಮಾಡುವುದನ್ನ, ವಸ್ತುಗಳ ವಿಚಾರಗಳ ನಡುವೆ ಹೊಸ ಸಂಬಂಧ ಕಾಣುವುದನ್ನ ಏನಂತ ಹೇಳುತ್ತೆ? ಸೃಜನಾತ್ಮಕ ಚಿಂತನೆ ಎಂಬುದು ಕೂಡ ಹೇಳ್ತೇವೆ ಎಂಬುದು ಕೂಡ ಹೇಳಿದೆ. ಈ ಸೃಜನಾತ್ಮಕ ಚಿಂತನೆಯ ಪ್ರಕಾರಗಳನ್ನ ಹೇಳಿದೆ. ಒಂದು ಸಿದ್ಧತಾ ಹಂತ ಅಂತ ಹೇಳಿದೆ. ಎರಡನೇದಾಗಿ ಸೂಕ್ತತೆಯ ಹಂತ ಅಂತ ಹೇಳಿದೆ. ಅಂತಃಸ್ಫುರಣೆಯ ಹಂತ, ಪರಿಶೀಲನಾ ಹಂತ ಎಂಬುದು ಕೂಡ ಹೇಳಿದೆ. ಅಂತಃಸ್ಫುರಣೆಯ ಹಂತ, ಪರಿಶೀಲನಾ ಹಂತ ಎಂಬುದು ಕೂಡ ಹೇಳಿದೆ. ಇದಿಷ್ಟು ನಿಮ್ಮ ಚಿಂತನೆಯ ಪ್ರಕಾರಗಳು. ಈ ಚಿಂತನೆ ಅಂದರೆ ಏನು, ಚಿಂತನೆಯ ಪ್ರಕಾರಗಳು ಏನು ಅನ್ನೋದು ಕೂಡ ಹೇಳಿದೆ. ಇಲ್ಲಿವರೆಗೆ ನಿಮ್ಮ ಮೊದಲ ಅಧ್ಯಾಯ ಮುಕ್ತಾಯ. ಮೊದಲ ಅಧ್ಯಾಯದಲ್ಲಿ ಬರುವಂತದ್ದು ಸಂವೇದನೆ. ಸಂವೇದನೆ ಅಂದರೆ ಏನು ಅಂತ ಹೇಳಿ ಇದರ ಬಗ್ಗೆ ಪ್ರಶ್ನೆಗಳು ಕೂಡ ಬರ್ತವೆ. ಸಂವೇದನೆ ಅಂದರೆ ಏನು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಸಂವೇದನೆಯ ಲಕ್ಷಣಗಳನ್ನ ಬರೆಯಿರಿ ಎಂಬುದು ಕೂಡ ಹೇಳ್ತಾರೆ. ಪ್ರತ್ಯಕ್ಷ ಅನುಭವ ಅಂದ್ರೆ ಏನು ಅಂತ ಕೇಳ್ತಾರೆ. ಪ್ರತ್ಯಕ್ಷಾನುಭವದ ಲಕ್ಷಣಗಳು, ಪ್ರತ್ಯಕ್ಷಾನುಭವ ಮತ್ತು ಸಂವೇದನೆಗೆ ಇರುವಂತಹ ವ್ಯತ್ಯಾಸ, ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವಗಳಿಗಿರುವಂತಹ ವ್ಯತ್ಯಾಸವನ್ನು ಕೇಳ್ತಾರೆ. ಅದರ ಜೊತೆಗೆ ಭಾವರೂಪಣ ಅಂದ್ರೆ ಏನು ಅನ್ನೋದು ಕೂಡ ಕೇಳ್ತಾರೆ. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನು ಕೂಡ ಕೇಳ್ತಾರೆ. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳನ್ನು ಕೂಡ ಕೇಳ್ತಾರೆ. ನಂತರ ಕೊನೆಯದಾಗಿ ಚಿಂತನೆ ಅಂದ್ರೆ ಏನು ಅನ್ನೋದು ಕೂಡ ಪ್ರಶ್ನೆ ಬರ್ತದೆ. ಚಿಂತನೆಯ ಪ್ರಕಾರಗಳಲ್ಲಿ ಎರಡನ್ನ ವಿವರಿಸಿ ಅನ್ನೋದು ಕೂಡ ಕೇಳಬಹುದು. ಅಥವಾ ಸಮಸ್ಯೆ ಪರಿಹಾರ ಚಿಂತನೆ ಅಂದ್ರೆ ಏನು, ಸಮಸ್ಯೆ ಪರಿಹಾರ ಚಿಂತನೆಯ ಪ್ರಕಾರಗಳನ್ನ, ಸಮಸ್ಯೆ ಪರಿಹಾರ ಚಿಂತನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ವಿವರಿಸಿ ಅನ್ನೋದು ಕೂಡ ಕೇಳಬಹುದು. ಇನ್ನು ಕೊನೆಯದಾಗಿ ಸೃಜನಾತ್ಮಕ ಚಿಂತನೆ ಅಂದ್ರೆ ಏನು, ಸೃಜನಾತ್ಮಕ ಚಿಂತನೆಯ ಹಂತಗಳನ್ನ ಬರೆಯಿರಿ ಅನ್ನೋದು ಕೂಡ ನಿಮಗೆ ಕೇಳಬಹುದು. ಇದಿಷ್ಟು ಪ್ರಶ್ನೆಗಳು ಕೂಡ ಬರ್ತವೆ. ಇನ್ನು ನಮ್ಮ ಮುಂದಿನ ಅಧ್ಯಾಯ ವೈಯಕ್ತಿಕ ಭಿನ್ನತೆ ಅಂದ್ರೆ ಏನು ಅಂತ ಬರುತ್ತೆ, ಅದನ್ನ ಅಭ್ಯಾಸ ಮಾಡೋದು.